ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಶರಣು ಬಂಧುవులందు శరణు శరణార్థి. ఆత్మీయ శరణు బంధువులారా, ఇంతవరకు మనం సృష్టికర్త అయిన పరమాత్మని స్మరిస్తూ సృష్టికర్త యొక్క నిజ స్వరూపాన్ని యావత్ మానవ కోటికి అందించిన బసవ పితామహుని స్మరిస్తూ సకల శివశరణులను స్మరిస్తూ సామూహిక ప్రార్థనా ఘట్టాన్ని పూర్తి చేసుకున్నాం. నేటి సామూహిక ప్రార్థన సభలో తదుపరి కార్యక్రమం వచన వైభవం. ఇందులో భాగంగా ఈనాటి వచన వైభవ కార్యక్రమంలో పాల్గొనేటందుకు బీదర్ డిడిపిఐ కార్యాలయంలో విద్యాధికారిగా సేవలు అందిస్తున్నటువంటి మన ఆత్మీయ శరణు బంధువులు శ్రీ గుండప్ప హుడిగి గారు ఈనాటి ఈ వచన వైభవ కార్యక్రమంలో పాల్గొనేటందుకు వచ్చారు. వారికి మనందరి తరఫున హార్దిక స్వాగతం చెప్పాలి. అదేవిధంగా వారితో పాటు చాంగ్లేర్ నుండి శ్రీ రాజశేఖర్ పాటిల్ గారు కూడా ఇచ్చారు. వారికి కూడా మనందరి తరఫున హార్దిక స్వాగతం సుస్వాగతం. ఇక శ్రీ గుండప్ప హుడిగి గారిని మన అందరి తరఫున వారికి స్వాగతం పలుకుతూ వారు వేదికపై వచ్చి బసవాది ప్రముఖుల తత్వ సందేశాలను మనందరికీ అందించవలసిందిగా వారితో ప్రార్థిస్తూ వారికి సాదరంగా ఆహ్వానం పలుకుతున్నారు. ಧರ್ಮಗುರು ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಹಾಡಿದೊಡೆಯ ನುಡಿಯನ್ನ ಹಾಡುವೆ, ಬೇಡಿದೊಡೆಯ ನುಡಿಯನ್ನ ಬೇಡುವೆ, ಒಡೆಯ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಣೊಡ್ಡಿ ಬೇಡುವೆ. ಧರ್ಮಗುರು ಬಸವ ತಂದೆಯನ್ನ ಮತ್ತೊಮ್ಮೆ ಮನದಲ್ಲಿ ನೆನೆದು ಜಹರಾಬಾದಿನ ಅನುಭವ ಮಂಟಪ ಪ್ರಾಂಗಣದಲ್ಲಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಊರಿನ ಎಲ್ಲ ಗಣ್ಯರಿಗೆ ಹಾಗೂ ಗುರುಮಾತೆಯರಿಗೆ ನನ್ನ ಹೃದಯಪೂರ್ವಕ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವತತ್ವನಿಷ್ಠನಾಗಿ ಆಕಸ್ಮಿಕವಾಗಿ ಈ ಊರಿನ ಬಗ್ಗೆ ಇಲ್ಲಿವರೆಗೆ ಕ್ರಿಯಾಮೂರ್ತಿಗಳು ಮಾಡಿದ ಪ್ರಾರ್ಥನೆಯನ್ನ ನಾನು ಪ್ರೌಢಶಾಲೆಯಲ್ಲಿ ಹಾಡಿದ ನೆನಪು ನನಗಂತೂ ಬಹಳ ಖುಷಿಯಾಯಿತು. ಎಲ್ಲ ಶರಣರ ಸನ್ನಿಧಿಯಲ್ಲಿ ನಾನು ಕೂಡ ನನ್ನ ಬಚ್ಪನ್ ಅಂದರೆ ಸಣ್ಣತನದಲ್ಲಿ ಕುಂತು ಹಾಡಿದ ಒಂದು ನೆನಪು ಆಯಿತು. ನಾನು ಕೂಡ ಸುಮಾರು 40 ವರ್ಷ ಪ್ರಾರ್ಥನೆಯನ್ನ ನಮ್ಮೂರಲ್ಲಿ ಮಾಡಿ ಈಗ ಸರ್ಕಾರಿ ಸೇವೆಯಲ್ಲಿ ಸುಮಾರು 40 ವರ್ಷ ಸೇವೆ ಸಲ್ಲಿಸಿ ಈಗ ಅಚಾನಕ್ಕಾಗಿ ನಮ್ಮ ಆತ್ಮೀಯರು ನೀವು ಜಹರಾಬಾದ್ ಬಸವ ಮಂಟಪಕ್ಕೆ ಬಸವ ತತ್ವನಿಷ್ಠರಾಗಿದ್ದೀರಾ, ಒಂದು ಕಾರ್ಯಕ್ರಮ ಬರಬೇಕು ಅನ್ನೋದಕ್ಕೆ ಬಂದಿದ್ದೀನಿ. ಮತ್ತೊಮ್ಮೆ ತಮ್ಮ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ಇಂದಿನ ತಂತ್ರಜ್ಞಾನ ವಿಜ್ಞಾನ ಯುಗದಲ್ಲಿ ನಾವುಗಳು ಬಸವ ತತ್ವನಿಷ್ಠರಾಗಿ ಬಸವ ಧರ್ಮೀಯರಾಗಿ ಅಥವಾ ಲಿಂಗಾಯತರಾಗಿ ಹುಟ್ಟೋದಕ್ಕೆ ಹೆಮ್ಮೆ ಮತ್ತು ಗರ್ವ ಪಡಬೇಕಾದಂತ ಒಂದು ವಿಷಯ ಹೇಳ್ಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತ 12ನೇ ಶತಮಾನದಲ್ಲಿ ಅಂದ್ರೆ ಇಂದಿಗೆ 900 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಅಮೆರಿಕ ಕೂಡ ಹುಟ್ಟಿಲ್ಲ, ಇಂಗ್ಲೆಂಡ್ನಲ್ಲಿ ಇತಿಹಾಸ ಯಾವುದೇ ರೀತಿಯಿಂದ ಬರೆದಿಲ್ಲ. ಅಂತಹ ಕಾಲದಲ್ಲಿ ಕಲ್ಯಾಣ ನಾಡಿನಲ್ಲಿ ಧರ್ಮಗುರು ಬಸವ ತಂದೆಯವರು ಇಂದಿನ ಪಾರ್ಲಿಮೆಂಟ್ ಎನಿಸಿಕೊಳ್ಳುವಂತಹ ಒಂದು ಲೋಕ ಸಂಸತ್ನಲ್ಲಿ ನಾವು 770 ಅಮರಂಗಣಗಳನ್ನ ಕೈಯಲ್ಲಿ ಇಟ್ಟುಕೊಂಡು 1,96,000 ಶರಣರನ್ನ ಸೃಷ್ಟಿಸಿ ಆ ಕಾಲಕ್ಕೆ ಅವರು 33% ಹೆಣ್ಮಕ್ಕಳಿಗೆ, ಅವರು ಎಲ್ಲಾ ಜನಾಂಗದವರಿಗೆ, ಮುಖ್ಯವಾಗಿ ಹೇಳ್ಬೇಕಂದ್ರೆ ನನಗಿಂತ ಕಿರಿಯದಿಲ್ಲ ಭಾವನೆ ಬಸವ ತತ್ವನಿಷ್ಠರಾಗು. ಅವರೊಂದು ಗಜ್ಜಳ ರಾಜ್ಯನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಅವರು ನೋಟ ಕೇವಲ ಕೆಳವರ್ಗದವರನ್ನ, ದುಡಿಯುವವರನ್ನ ಮತ್ತು ಬಿದ್ದವರನ್ನ, ಹೆಣ್ಣು ಮಕ್ಕಳನ್ನ ಉದ್ಧರಿಸುವುದೇ ಅವರ ಮುಖ್ಯ ಧ್ಯೇಯ ಆಗಿತ್ತು. ಅದಕ್ಕಾಗಿ ಅವರ ಬಾಲ್ಯತನದ ಕೆಲವು ದಿನಗಳನ್ನು ನೆನೆಸಿಕೊಂಡಾಗ 8 ವರ್ಷದ ಬಾಲಕನಿದ್ದಾಗ ಬಸವಣ್ಣನು ತಮ್ಮ ಅಪ್ಪ ಮಾದರಸನಿಗೆ ಪ್ರಶ್ನೆ ಮಾಡ್ತಾರೆ, ಮುಂದೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವಪ್ಪ, ನೀನು ಸ್ನಾನ ಮಾಡಿ ಫ್ರೆಶ್ ಆಗಿ ಬರಬೇಕು ಅಂತ ಹೇಳಿ ಗುರುಬಸವಣ್ಣನವರ ತಂದೆಯ ತಾಯಿಗಳು ಅವರಿಗೆ ದಯಪಾಲಿಸಿದಾಗ ಅವರು ತಂದೆಯನ್ನೇ ಪ್ರಶ್ನಿಸ್ತಾರೆ. ಇದಕ್ಕೆ ಆ ತಂದೆ, ನೀನು ಮುಂಜಾನೆ ಕಾರ್ಯಕ್ರಮ ಮಾಡುವ ಪ್ರಸಂಗ ಇದೆ, ಅದಕ್ಕೆ ತಯಾರಾಗಿ ಬಾಪ ಅಂದಾಗ ತಂದೆಗೆ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು, ಅಪ್ಪ ನನಗಿಂತ ದೊಡ್ಡಳಾದ ಅಕ್ಕನಾಗಮ್ಮ ಅಕ್ಕ ಇದ್ದಾರೆ, ಅವರಿಗೆ ಮಾಡದ ಮುಂಜಾನೆ ಕಾರ್ಯಕ್ರಮ ನನ್ನನ್ನೇಕೆ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಹೇಳುವಾಗ ತಾತ್ಪರ್ಯ ಇಷ್ಟೇ ಆತ್ಮೀಯರೇ, 8 ವರ್ಷದ ಬಾಲಕನಿದ್ದಾಗ ಬಸವಣ್ಣ ತನ್ನ ಅಪ್ಪನನ್ನೇ ಪ್ರಶ್ನೆ ಮಾಡ್ತಾರೆ,
ನಾವೇನಾದ್ರೂ ನಮ್ಮ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಕೊಡು, ಅಥವಾ ಶಾಲೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಿದ್ರೆ ತಲೆ ಬಿಡದೆ ಸುಮ್ಮನೆ ಕೊಡು ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಂದ್ರೆ ವೈಜ್ಞಾನಿಕವಾಗಿ ಅಲ್ಲಿ ಆಗುವಂತಹ ಒಂದು ಅವ್ಯವಸ್ಥೆಯ ಬಗ್ಗೆ ಬಸವಣ್ಣನ ದಿಟ್ಟತನ 8ನೇ ವರ್ಷದಲ್ಲೇ ನಾವು ಕಾಡ್ತಾ ಇದ್ದೇವೆ. ಅದಕ್ಕಾಗಿ ಅಂದು ಅವರು ಹೋರಾಟ ಮಾಡಿದ ಒಂದು ಮನೆಗಟ್ಟು ಹೊರಗೆ ಬಂದಾಗ ಅವರು ಕಲ್ಯಾಣ ಬಿಟ್ಟು ಕೂಡಲ ಸಂಘ ಕ್ಷಮಿಸ್ಬೇಕು, ಬಸವನ ಬಾಗೇವಾಡಿ ಅವರು ಹುಟ್ಟು ಬಿಟ್ಟು ಅಲ್ಲಿ ಕೂಡಲ ಸಂಗಮಕ್ಕೆ ಬಂದು ಅವರು ಬಾಲ್ಯವನ್ನ ಕಳೆದು ನಂತರ ದಿನಗಳ ಎಲ್ಲ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಮನವಿ, ನಾನು ವಚನ ಸಾಹಿತ್ಯ, ಬಸವಣ್ಣ, ಲಿಂಗಾಯತರು ನಾವುಗಳು ಮಾಡಬೇಕಾದ ಇಂದಿನ ದಿನಗಳಲ್ಲಿ ಏನಿದೆ, ಮುಖ್ಯವಾಗಿ ನಾನು ಈ ಕುಂತಂತ ಎಲ್ಲ 50+ ಅಥವಾ 70+ ಸೀನಿಯರ್ ಇದೆ ಈಗ, ಅವರೆಲ್ಲರಲ್ಲಿ ಕುಂತಂತ ತಾಯಿಯರಲ್ಲಿ ಒಂದೇ ಒಂದು ಕಳಕಳಿಯ ಮನವಿ, ಇನ್ನು ಮುಂದೆ ಎಂದೆಂದಿಗೂ ಸಲ್ಲುವಂತಹ ಜಗತ್ತಿನ ಎಲ್ಲಾ ಪ್ರಸಿದ್ಧ ಧರ್ಮಗಳು, ಜೀಸಸ್ ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಬೌದ್ಧ ಜೈನ ಧರ್ಮಗಳಾಗಿರ್ಬೋದು, ಜಗತ್ತಿನ ಎಲ್ಲಾ ಧರ್ಮಗಳಲ್ಲಿ ಒಂದು ಕಡೆ ತೂಗು ಹಾಕಿದಾಗ, ಒಂದು ಕಡೆ ಬಸವ ತತ್ವವನ್ನು ತೂಗು ಹಾಕಿದಾಗ ಇಂದು ಮುಂದೆ ಎಂದೆಂದಿಗೂ ಸಲ್ಲುವಂತ ಬಸವ ತತ್ವ ನಮಗಾಗಿದೆ. ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಅಂತ ಅನ್ನೋ ತತ್ವ ಬಸವ ತತ್ವದಲ್ಲಿ ಮಾತ್ರ ಸಿಗ್ತಾ ಇದೆ. ಅದಕ್ಕೆ ನಾವು ಹೆಮ್ಮೆಯಿಂದ ಗರ್ವದಿಂದ ಬಸವ ತತ್ವ ಅನುಯಾಯಿಗಳು ಅಥವಾ ಬಸವ ಸಂತಾನರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಎದೆ ಮೇಲೆ ಲಿಂಗ ಕಟ್ಕೊಂಡು ದೇವರನ್ನೇ ಎದೆ ಮೇಲೆ ಕಟ್ಕೊಳ್ಳುವಂತ ಧರ್ಮ ಜಗತ್ತಿನಲ್ಲಿ ಎಲ್ಲಾದರೂ ಇದೆ ಅಂತಂದ್ರ ಅದು ಲಿಂಗಾಯತ ಧರ್ಮ. ಯಾಕಂದ್ರೆ ಎಲ್ಲಾ ಧರ್ಮಗಳಲ್ಲಿ ನಾವು ಗುಡಿ ಗುಂಡಾರಗಳಿಗೆ ಹೋಗ್ತೀವಿ, ಆದ್ರೆ ನಮ್ಮ ಎದೆ ಮೇಲೆ ದೇವರನ್ನ ಕಟ್ಕೊಂಡು ನಿತ್ಯ ಪ್ರಾರ್ಥನೆ ಮಾಡ್ತೀವಿ. ಈ ಒಂದು ಅಹಮಿಕತೆ ಬೇರೆ ಧರ್ಮದಲ್ಲಿ ಇಲ್ಲ. ಬೇರೆ ಧರ್ಮ, ಎಲ್ಲಾ ಧರ್ಮಗಳು ಶ್ರೇಷ್ಠತೆ, ಎಲ್ಲಾ ಧರ್ಮಗಳ ಒಂದು ಸಾರ ಏನಿದೆ, ಮಾನವೀಯತೆ, ಅನುಕೂಲ. ಬಸವ ತತ್ವದಲ್ಲಿ ಅತ್ಯಂತ ಕಳಕಳಿಯಾಗಿ ಎಷ್ಟೇ ನಾವು ಘಮಂಡು, ಶಾಸ್ತಿ, ಅಂತಸ್ತುಗಳೆಲ್ಲವೂ ಇದ್ರೆ ನನಗಿಂತ ಕಿರಿಯರಿಲ್ಲ ಭಾವನೆ ಅಂತ ನಾವು ಬಸವ ತತ್ವ ಹೇಳಿದ್ದಾರೆ. ಇದಕ್ಕೆ ಎಷ್ಟು ನಾವು ತಲೆದೂಗಿ ನಾವು ಅಪ್ಪಕೊಂಡು ನಾವು ವಚನ ಸಾಹಿತ್ಯವನ್ನು ಓದಿದ್ರೆ ಕಡಿಮೆ ಆಗ್ತದೆ. ಏಕೆಂದರೆ ಬಿಜ್ಜಳನ ಪ್ರಧಾನಮಂತ್ರಿ ಆಗಿರುವಂತಹ ಬಸವಣ್ಣನವರು ಅವರು ಎಷ್ಟು ಸರಳವಾಗಿ ಕನ್ನಡ ಸಾಹಿತ್ಯದಲ್ಲಿ ಸುಲಿದ ಬಾಳೆಯ ಹಣ್ಣಿನಂತೆ ವಚನಗಳನ್ನ, ಒತ್ತಕ್ಷರ ದೀರ್ಘಗಳಿಲ್ಲದ ವಚನಗಳನ್ನು ಹೇಳಿದ್ದಾರೆ. ಸರಳವಾಗಿ ಮಕ್ಕಳಿಗೆ ಹೇಳುವಂತ ವಚನ, ಕಳಬೇಡ ಕೊಳಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಒಲಿಸುವ ಪರಿ. ಎಷ್ಟು ಸರಳವಾಗಿದ್ದಾರೆ, ಎಷ್ಟು ಸರಳವಾಗಿ, ಇಂಥ ಸುಂದರ ಸರಳವಾದ ಅಚ್ಚ ಕನ್ನಡದಲ್ಲಿ ಸುಲಿದ ಬಾಳೆಹಣ್ಣಿನಂತಿರುವ ಈ ವಚನ ಸಾಹಿತ್ಯ ಇನ್ನೊಂದು ಧರ್ಮದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ರಂಜಾನ್ ದರ್ಗಾ ಅಂತ ಹೆಸರು ಕೇಳಿರ್ಬಹುದು ತಾವುಗಳು. ರಂಜಾನ್ ದರ್ಗಾ ಅವರು ಧಾರವಾಡದಲ್ಲಿರುವಂತಹ ಒಬ್ಬ ಅಪ್ಪಟ ಇಸ್ಲಾಂ ಧರ್ಮೀಯ ಅನುಭವ ಸಾಹಿತಿಗಳು. ಅವರು ಬಸವ ತತ್ವವನ್ನೇ ಬಸವಾನುಮಯಾಗಿ ಬಸವಣ್ಣನವನ್ನೇ ಅಪ್ಪಿಕೊಂಡು ಬಸವ ತತ್ವವನ್ನು ಎಲ್ಲಾ ಕಡೆ ಪ್ರಚಾರ, ಧಾರವಾಡಕ್ಕೆ ಹೋಗಿದ್ದ ಇದ್ದಲ್ಲಿ ಜೀವಂತವಾಗಿದ್ದು ಕೂಡ ಅವರು ದೇಶದ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಹೋಗಿ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ನಾವುಗಳಾದವರು ನಮಗೆ ನೋವೇನು ಅನಿಸ್ತದೆ, ವೈಯಕ್ತಿಕವಾಗಿ ನಾನು ಒಬ್ಬ ಬಸವ ಧರ್ಮ ಲಿಂಗಾಯತ ಬಡ ರೈತನ ಕುಟುಂಬದಲ್ಲಿ ಹುಟ್ಟಿದಾಗಿದ್ದು ಬಸವನಿಂದ ಅಂದ್ರೆ ನಾನು ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯಿಂದ ಬಾಲ್ಕಿ ಅಪ್ಪರ ಕೈಯಲ್ಲಿ ಬೆಳೆದಂತವನು. ಆ ಬಾಲ್ಕಿ ದೊಡ್ಡಪ್ಪ ಏನು ಚೆನ್ನ ಬಸವ ಪಟ್ಟ ದೇವರ ಕೈಯಲ್ಲಿ ಬೆಳೆದು ಅವರಲ್ಲೇ ಮಠದಲ್ಲಿ ಉಳಿದು ಚಿಂಚೋಳಿ ತಾಲೂಕು, ಔರಾದ ತಾಲೂಕು, ಕಲಬುರಗಿ ಜಿಲ್ಲೆ ಎಲ್ಲಾ ಕಡೆ ಅವ್ರ ಜೊತೆ ಓಡಾಡಿದ್ದೀನಿ. ನನಗೆ ಹೆಮ್ಮೆ ಗರ್ವ ಇದೆ. ಅದಕ್ಕೆ ನನ್ನ ಕಳಕಳಿ ತಮ್ಮೆಲ್ಲರೂ ಒಂದೇ ಮನವಿ ಮಾಡ್ಕೊತಾ ಇದ್ದೀನಿ, ನಾವುಗಳು ಬಸವ ತತ್ವ ಜೀವಂತರಾಗಿ ನಮ್ಮ ಪೀಳಿಗೆ ಏನು ಸಂತಾನಿದೆ ಆ ಸಂತಾನರನ್ನ, ನಮ್ಮ ಮಕ್ಕಳನ್ನ ಆ ಪರಂಪರೆಯಲ್ಲಿ ಬೆಳೆಸುವಂತ ಒಂದು ಪರಿಪಾಠ ಹಾಕೋಬೇಕು. ಇವತ್ತು ನನ್ನ ಮಕ್ಕಳನ್ನ ನಾವು ಎಲ್ಲಾದ್ರೂ ಓದಕ್ ಹೊರಗಡೆ ಇಟ್ಟಿದೀವಿ ಅಂತಂದ್ರೆ, ಒಂದು ರೂಮಿನಲ್ಲಿ 4 ಮಕ್ಕಳು ಜೋಡಿಯಾಗಿ ಉಳಿದಾರೆ ಅಂತಂದ್ರೆ, ಒಬ್ಬ ಕ್ರಿಶ್ಚಿಯನ್ ಇದ್ದಾನೆ, ಒಬ್ಬ ಇಸ್ಲಾಂ ಇದ್ದಾನೆ, ಮತ್ತೊಬ್ಬ ಅನ್ಯ ಧರ್ಮ ಇದ್ದಾನೆ, ನಮ್ಮ ಬಸವ ತತ್ವ ನಮ್ಮ ಮಗನೂ ಇದ್ದಾನೆ ಅದರಲ್ಲಿ. ಆದ್ರೂ ನಮ್ಮ ಮಗ ಅಲ್ಲಿ ಏನೂ ಮಾಡ್ತಾ ಇಲ್ಲ. ಜೀಸಸ್ ಕ್ರಿಸ್ತ ಆ ಕ್ರಿಶ್ಚಿಯನ್ ಪುಟ್ ಇಟ್ಕೊಂಡು ಪ್ರಾರ್ಥನೆ ಅಲ್ಲೇ ಮಾಡ್ತಾನೆ ಸಂಡೇ ರೂಮಲ್ಲಿ. ಇಸ್ಲಾಂ ಧರ್ಮೀಯ ಮಗು ಇದೆ ಅಂತಂದ್ರೆ ಆ ಇಸ್ಲಾಂ ಧರ್ಮದ ಶುಕ್ರವಾರ ಪಂಜುಮ್ ನಮಾಜಿ ಅಂತಾರೆ ಅವರು, ಅದೆಲ್ಲವೂ ಮಾಡ್ತದೆ. ಆದ್ರೆ ನಮ್ಮ ಮಕ್ಕಳು ಒಂದು ವಚನ ಸಾಹಿತ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನೋಡಿನ ಸಂಗತಿ ಇದೆ. ಆತ್ಮೀಯರೇ, ನನ್ನ ಕಳಕಳಿ ತಮ್ಮೆಲ್ಲರಲ್ಲಿ ಒಂದೇ, ನಾವು ಬಸವ ಸಂತಾನ ಆದ್ರೆ ಸಾಲದು. ಇವತ್ತು ಬಹಳ ಖುಷಿ, ಗರ್ವ, ಹೆಮ್ಮೆ ಇದೆ. ನಿಮ್ಮ ಈ ಅನುಭವ ಮಂಟಪದಲ್ಲಿ ಇಷ್ಟು ವಯಸ್ಸಾದ್ರೂ ದೊಡ್ಡವರೆಲ್ಲ ಬಂದು ಕುಂತಿದ್ದೀರಾ. ಬಸವ ತತ್ವದ ಬಗ್ಗೆ ಅಥವಾ ಬಸವಣ್ಣನ ಬಗ್ಗೆ, ಲಿಂಗಾಯತದ ಒಂದು ಅರಿವಿನ ಬಗ್ಗೆ ನೀವೆಲ್ಲ ಚರ್ಚೆ ಮಾಡ್ತಿದ್ರಿ, ಅನುಭವವನ್ನು ಹಂಚಿಕೊತಿದ್ರಿ. ಬಸವ ತತ್ವವನ್ನು ಹಾಡು ಮಾಡಿ ನೀವೆಲ್ಲ ಅನುಭವವನ್ನು ಕಳ್ಕೊಂಡಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ನಮ್ಮ ನಂತರ ಮುಂದೆ ಏನು ಅಂತ ಅನ್ನುವಂತೆ ನಮ್ಮ ಮಕ್ಕಳನ್ನ, ನಮ್ಮ ಪೀಳಿಗೆಯನ್ನ ನಾವುಗಳು ಕೂಡ ಅದಕ್ಕೆ ಹಾಡಿದೆಡೆಯನ್ನೊಡೆಯನಂತ. ಯಾಕಂದ್ರೆ ನಾವು ಹಾಡೋದು ಯಾರ ಬಗ್ಗೆ? ನಮ್ಮ ಗುರು ಬಸವ ತಂದೆಯನ್ನ ಹಾಡಬೇಕು, ಸೃಷ್ಟಿಕರ್ತನನ್ನ ನೆನೆಸಬೇಕು. ಧರ್ಮಗುರು ಬಸವ ತಂದನ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ವಚನ ಸಾಹಿತ್ಯ. ಇವತ್ತ ಸುಮಾರು 12ನೇ ಶತಮಾನದಲ್ಲಿ 770 ಅಮರಂಗಣಗಳಲ್ಲಿ ನಮಗೂ ಗೊತ್ತಿರುವಂತ ಕೇವಲ ಬಸವಣ್ಣ,
ಸಿದ್ದರಾಮೇಶ್ವರ, ಮಡಿವಾಳ ಮಾಚಿದೇವ, ಅಲ್ಲಂಪ್ರಭುಗಳು ಸುಮಾರು ಹೆಸರುಗಳು ಮಾತ್ರ ಗೊತ್ತಿರ್ತವೆ. ಸುಮಾರು 770 ಅಮರಂಗಣಗಳು ಕೂಡ ನನ್ನ ಕಳಕಳಿ ಮನವಿ ನಿಮಗೆ ಈ ರೀತಿ ನನ್ನನ್ನೇನು ಒಂದು ಅಳಿಲು ಸೇವೆ ಬಸವ ತತ್ವ ಬಗ್ಗೆ ಮಾಡ್ಲಕ್ಕೆ ಕಳಿಸಿರಿ. 2ನೇ ಸಲ ಬಂದವರಿಗೆ ನೀವು ಇವ್ರ ಬಗ್ಗೆನೇ ಮಾತಾಡೋದು, ಅವ್ರ ಬಗ್ಗೆ ಪರಿಚಯ ಬೇಕಲ್ಲ ನಾನು. ಅದಕ್ಕೆ 770 ಅಮರಗಣಗಳಲ್ಲಿ ಪ್ರಮುಖರಾದವರ ವಚನ ಸಾಹಿತ್ಯದ ಬಗ್ಗೆ ಒಂದು ಪರಂಪರೆಯನ್ನು ಹಾಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಆಶಾವಾದ ನಂದಾಗಿದೆ. ಅದ್ರ ಜೊತೆಗೆ ಇಲ್ಲಿ ಮೇಲೂ ಕೇಳಿಲ್ಲ, ಹೆಣ್ಣು ಗಂಡು ಅಂತ ಈ ಸಮಾನತೆ ಜಗತ್ತಿನಲ್ಲಿ, ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ, ಬೀದರ ನಾಡಿನಲ್ಲಿ ಬಸವ ತಂದೆಯವರು ಹಾಕಿಕೊಟ್ಟ ಒಂದು ಪರಂಪರೆ, ಒಂದು ಹೆರಿಟೇಜ್ ಏನಿದೆ, ನಾವು ಬಹಳ ಗರ್ವ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಹೆರಿಟೇಜ್ ಇದೆ. ಸ್ತ್ರೀಕುಲೋದ್ಧಾರಕ ಬಸವಣ್ಣ, ದಲಿತೋದ್ಧಾರಕ ಬಸವಣ್ಣ, ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಬಸವಣ್ಣನಿಗೆ ಇರುವಂತ ಹೆಸರುಗಳು ಜಗತ್ತಿನಲ್ಲಿ ಮತ್ಯಾವ ದಾರ್ಶನಿಕರಿಗೆ ಕೊಟ್ಟಿಲ್ಲ, ಸಾಹಿತಿಗಳೇ ಗೊತ್ತು. ಕಾರ್ತಿಕೇಯದ ಕತ್ತದಲ್ಲಿ ಆಕಾಶ ದೀಪವಾಗಿ ಬಂದೆ ನೀನು ಅಂತೇಳಿ ಕುವೆಂಪು ಹೇಳ್ತಾರೆ. ಅಂದ್ರ ಅಮಸಿ ಕತ್ತಲದಲ್ಲಿ ಎಷ್ಟು ಬೆಳಕಿನ ಅವಶ್ಯಕತೆ ಇರ್ತದೋ ಅಂತ ಮಹಾ ಬೆಳಕಾಗಿ ನೀ ಬಂದಿಯಪ್ಪ ಭೂಮಿಗೆ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ನುಡಿಯಲ್ಲಿ ಅಥವಾ ಒಂದು ಸಾಹಿತ್ಯದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಹಿಂದಿನ ಕವಿಗಳು 900 ವರ್ಷಗಳೇ ಅದರ ಹಿಂದಲೇ ಆತ್ಮೀಯ ಕ್ರಿಯಾಮೂರ್ತಿಗಳು ವಚನ ಹೇಳುವ ಅಲ್ಲಂಪರ್ವಗಳು ಎಷ್ಟು ಬ ಎಂಬಲ್ಲಿಯನ್ನ ಭವ ಹರಿಯುತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ, ಓ ಎಂದು ವಚಿಸಡೆ ವಸ್ತು ಚೈತನ್ಯನಾತ್ಮಕನಾದನೆ, ಇಂತಿ ಬಸವಾಕ್ಷರ ತ್ರಯವನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದನ್ನು ನಾನು ನೀನು ಎಲ್ಲರೂ ಬಸವ ಎನ್ನುತ್ತಿದ್ದೇವಯ್ಯ ಅಂತ. ಎಷ್ಟು ಹೆಮ್ಮೆಯ ಮಾತು. ಅಂದ್ರೆ ಯಾರ್ದಾರ ಗುಣಗಾನ ಮಾಡೋದು ಬೇಕಾಗಿಲ್ರಿ. ಆದ್ರೆ 12ನೇ ಶತಮಾನದಲ್ಲಿ ಅವರ ಕಾಲಿಗೆ ಅವರಿಗಿಂತಲೂ ಜ್ಞಾನಿಗಳಾಗಿರುವಂತಹ, ಅವರಿಗಿಂತಲೂ ದೊಡ್ಡವರಾಗಿರುವಂತಹ ಮಹಾನ್ ಶ್ರೇಷ್ಠ ವಚನ ಸಾಹಿತಿಗಳು ಕೂಡ, ಅವರು ವಚನಕಾರರು ಕೂಡ ಬಸವಣ್ಣನವರ ಬಗ್ಗೆ ಎಷ್ಟು ಮುತ್ತುವಾದ ಮಾತುಗಳನ್ನು ಹೇಳಿದ್ದಾರೆ. ಸಂಗನ ಬಸವಣ್ಣನ ಬಗ್ಗೆ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣವರು ಅಂದ್ರೆ ಬಸವಣ್ಣನವರ ಸೋದರರಿಯೇ ಕೂಡ ಬಸವಣ್ಣನ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಅಂದ್ರೆ ನಾವು ಹೇಳುವ ತಾತ್ಪರ್ಯ, ನಮ್ಮ ಧರ್ಮಗುರು ಅವರು ಕೊಟ್ಟಂತ ಇಷ್ಟಲಿಂಗ, ಅವರು ಕೊಟ್ಟಂತಹ ಪರಂಪರೆಯ ಏನು ವಚನ ಸಾಹಿತ್ಯ ಗೊತ್ತಾ, ಆ ವಚನ ಸಾಹಿತ್ಯವನ್ನ ನಮ್ಮ ಮನೆಯಲ್ಲಿ ನಾವುಗಳು ಇಂದು ನಮ್ಮ ಪರಂಪರೆಯಾಗಿ ನಾವು ಕಲಿತು ನಮ್ಮ ಮಕ್ಕಳನ್ನ ಆ ಒಂದು ಅಡಿಯಲ್ಲಿ, ಆ ನಡಿಗೆಯಲ್ಲಿ ಅಥವಾ ಆ ಹೆಜ್ಜೆಯಲ್ಲಿ ಹಾಕುತ್ತಾ ಹೋದರೆ ನಮ್ಮ ಪರಂಪರೆ ಉಳಿಯುತ್ತದೆ. ಇವತ್ತು ಜಗತ್ತಿನ ಯಾವ ಧರ್ಮಕ್ಕೂ ಸಾಟಿ ಇಲ್ಲದಂತ ತತ್ವವನ್ನು ನಾವು ಕೊಟ್ಟಿದ್ದೀವಿ. ವಚನ ಸಾಹಿತ್ಯ ಜಗತ್ತಿಗೆ ಇದೆ. ಅಂತ ವಚನ ಸಾಹಿತ್ಯ ಎಷ್ಟು ಸರಳವಾಗಿ ವಚನ ಸಾಹಿತ್ಯ ಕನ್ನಡದಲ್ಲಿದೆ. ಇವತ್ತಿನ ಜಗತ್ತಿನ ಬಸವ ಸಮಿತಿ ಬಿಡಿ ಜತ್ತಿಯವರು, ಅವ್ರ ಮಗ ಅರವಿಂದ್ ಜತ್ತಿಯವರು ಇವತ್ತು ಬಸವ ಸಮಿತಿಯನ್ನು ಬೆಂಗಳೂರಿಂದ ಎಲ್ಲಾ ಒಂದು ಭಾಷೆಯಲ್ಲಿ, ತೆಲುಗುವಿನಲ್ಲಿದೆ, ಮರಾಠಿಯಲ್ಲಿದೆ, ತಮಿಳುನಾಡಿನಲ್ಲಿ, ಕೇರಳ ಮಲಯಾಳಂ ಭಾಷೆಯಲ್ಲಿದೆ, ಇಂಗ್ಲಿಷ್ನಲ್ಲಿದೆ, ಬೇರೆ ಬೇರೆ ರಾಷ್ಟ್ರ ಭಾಷೆಗಳಲ್ಲಿ ಕೂಡ ಬೇರೆ ದೇಶಕ್ಕೂ ಹೋಗುವಂಗ ನಾವು ವಚನ ಸಾಹಿತ್ಯವನ್ನ ನಾವು ತರ್ಜುಮೆ ಮಾಡಿ, ಟ್ರಾನ್ಸ್ಲೇಷನ್ ಮಾಡಿ ವಚನಗಳನ್ನ ನಮ್ಮಲ್ಲಿ ಇವತ್ತು ಸಿಗ್ತಾ ಇದೆ. ಹಾಗಾಗಿ ನನ್ನ ಆತ್ಮೀಯ ತೆಲಂಗಾಣದ ಈ ಜಹೀರಾಬಾದ್ ತಾಲೂಕಿನ ಎಲ್ಲಾ ಬಸವ ಭಕ್ತರಲ್ಲಿ, ಲಿಂಗಾಯತರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ನಾವು ಹಾಡಿ ಹೊಗಳಿ ನಾವು ಮಾಡೋದೇ ಬೇಡ. ನಮ್ಮ ಇಂದಿನ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಮುಂದುವರೆದ್ರು ಕೂಡ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಮಕ್ಕಳನ್ನ ಚೆನ್ನಾಗಿ ಓದಿಸೋಣ, IAS ಮಾಡೋಣ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗುವಂತೆ ಎಲ್ಲ ಇಂಟೆಲಿಜೆಂಟ್ ಮಾಡೋಣ. ಅದ್ರ ಜೊತೆಗೆ ಸಂಸ್ಕಾರ ಅಂತ ನೀನೆ ಸಂಸ್ಕಾರ ಕಲಿಸೋದು ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಹಿರಿಯರಿಗೆ ಕಿರಿಯರೆನ್ನದೆ ತನ್ನ ತಾನೇ ಅಹಮ್ಮಂಡಿನಲ್ಲಿ ಒಂದು ಅಹಮಿನಲ್ಲಿ ಅಥವಾ ಘಮ್ಮಂಡನಲ್ಲಿ ಏನು ಮಕ್ಕಳು ಓಡಾಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗಿದೆ. ಇದೆಲ್ಲವೂ ನಾವು ನೋಡ್ತಾ ಇದ್ದೀವಿ. ನನ್ನ ಮಾತು ಕೇಳ್ತಾ ಇಲ್ಲ, ನಿನ್ ಮಾತು ಕೇಳ್ತಾ ಇಲ್ಲ, ಹಿರುಗಳ ಮಾತು ಕೇಳ್ತಾ ಇಲ್ಲ. ಇವತ್ತು ನಾವು ನಮ್ಮ ಕಲಿಸಿದ ಗುರುಗಳಿಗೆ ಎಲ್ಲರ ಕಂಡ್ರದ್ದು ನಾವು ಗೌರವ ಕೊಡ್ತಾ ಇದ್ದೀವಿ. ಒಂದು ಪರಂಪರೆ, ಹೆರಿಟೇಜ್, ನಮ್ಮ ಸಂಸ್ಕೃತಿ, ಅದೊಂದು ಸಂಸ್ಕಾರ ಮನೆಯಲ್ಲಿ ಕೊಟ್ಟಾಗ ಮಾತ್ರ ಆ ಮಕ್ಕಳಿಗೆ ಸಂಸ್ಕೃತಿಯನ್ನು ಬರುತ್ತದೆ ಅಂತನೋ ಮಾತನ್ನ ತಮ್ಮಂದು ಹೇಳಕ್ಕೆ ನನಗಿಂತ ಕಿರಿಯರೆಲ್ಲ ಭಾವನೆ ನಂದಾಗಿದೆ. ಅದಕ್ಕೆ ಬಸವ ತತ್ವವು ಎಷ್ಟು ಸರಳವಾಗಿದೆ ಅಂತಂದ್ರ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಎಷ್ಟು ಸರಳವಾಗಿದೆ. ಇವತ್ತು ಅನ್ಯರು, ಅವರು, ಇವರು ಎನ್ನುವ ಒಂದು ತತ್ವ, ಕಾನ್ಸೆಪ್ಟ್ ನಮ್ಮ ಧರ್ಮದಲ್ಲಿಲ್ಲ. ಅದಕ್ಕೆ ಬಸವಣ್ಣನವರೇ ಪ್ರಧಾನಮಂತ್ರಿ ಆಗಿದ್ದರು, ಬಿಜ್ಜಳನ ರಾಜನ ಭಕ್ತಿ ಭಂಡಾರಿ ಮಂತ್ರಿ ಆಗಿದ್ದಾಗ ಕೂಡ ಅವರು ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆ ಅವರಲ್ಲಿತ್ತು ಅಂದಾಗ ನಾವ್ಯಾವ ದುಡ್ಡುಬೇಡ್ರಿ. ಅದಕ್ಕೆ ನನ್ನ ಪ್ರಶ್ನೆ ನಮ್ಮೆಲ್ಲರಲ್ಲಿ, ನಾವೆಷ್ಟೇ ಕೋಟ್ಯಾಧಿಪತಿಗಳಾಗಿದ್ದರು, ಎಷ್ಟೇ ಶ್ರೀಮಂತರಾಗಿದ್ರು, ಆಗರ್ಭ ಶ್ರೀಮಂತರಾಗಿದ್ರು, ನಂದೊಂದು ಸಣ್ಣ ಉದಾಹರಣೆ ಅಥವಾ ಒಂದು ಸಣ್ಣ ಚುಟುಕು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 1996ರಲ್ಲಿ ಚುಡುಗುಪ್ಪದಲ್ಲಿ ಹೈಸ್ಕೂಲ್ ವಿಜ್ಞಾನ ಶಿಕ್ಷಕನಾಗಿ ನೇಮಕನಾಗಿದ್ದೆ. ಅಲ್ಲಿ ಮಾನ್ಯ ಖುರ್ಷಿದ್ ಆಲಂ ಖಾನ್ ಅಂತೇಳಿ ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದಾಗ ನಮ್ಮ ಮಸೂದಿ ಹತ್ರನೇ ನಮ್ಮ ಜೂನಿಯರ್ ಕಾಲೇಜ್ ಇತ್ತು. ಆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ನಮ್ಮ ಜೊತೆ ಇರುವಂತ ಉರ್ದು ಶಿಕ್ಷಕರು, ಇಸ್ಲಾಂ ಜನರು, ಫ್ರೈಡೇ ದಿವಸ ಅವರು ಪ್ರೇಯರ್ ಹೋಗ್ತಾರೆ. ಆ ಊರಿಗೆ ಒಬ್ಬ ಮಿನಿಸ್ಟರ್ ಜೊತೆಗೆ ಖುರ್ಷಿದ್ ಆಲಂ ಖಾನ್ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಂದಿದ್ದಾಗ ಆ ಭಾವನೆ ಅವರಲ್ಲಿ ಏನಿತ್ತು, ನಮ್ಮ ಸ್ಕೂಲ್ನಲ್ಲಿ ಕರೆಸಿ ಅವ್ರಿಗೆ ಕಾರ್ಯಕ್ರಮ ಮಾಡಿಕೊಂಡು ವಾಪಸ್ ಹೋಗುವಾಗ
ನಮಾಜ್ ಟೈಮ್ ಇತ್ತು. ಆ ನಮಾಜ್ ಟೈಮಿಗೆ ಅವರು ನಮ್ಮ ಶಾಲೆಯ ಪಕ್ಕದಲ್ಲಿದ್ದಾಗ ಅಲ್ಲಿ ಹೋಗಿ ಈ ತರದ ಪಕ್ಕದಲ್ಲಿ ನೆಲ ಮೇಲೆ ಕುಳಿತು 12 ಪ್ರೇಯರ್ ಮಾಡಿದ್ರು ಅವರು. ಮಸೂದಿಯಲ್ಲಿ ಅವರು ಕಾಮನ್ ಮನುಷ್ಯನ್ ತರ, ನಮ್ಮ ರಾಜ್ಯದ ರಾಜ್ಯಪಾಲರಾಗಿರೋ ಖುರ್ಷಿದ್ ಆಲಂ ಖಾನ್ ನನ್ನ ಜೊತೆ ನಮ್ಮ ಆತ್ಮೀಯರೊಬ್ಬರಿದ್ರು, ನಾನು ಅವ್ರ ಜೊತೆ ಎಲ್ಲ ಕಾರ್ಯಕ್ರಮ ಎಂಕರಿಂಗ್ ಮಾಡೋ ನಾನೇ ಇದ್ದೆ. ಹಾಗಾಗಿ ಇಲ್ಲೆಲ್ಲಿ ಮಸ್ಜಿದ್ ಇದೆಯಪ್ಪ, ನನ್ಗೆ ಪ್ರೇಯರ್ ಮಾಡ್ಬೇಕಾಗಿದೆ, ಕರ್ಕೊಂಡು ಹೋಗಿ ಅಂತ ಅಂದಾಗ ನಾನೇ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಬಿಟ್ಟೆ, ನಾನು ಒಳಗಡೆ ಬಿಟ್ಟು ಹೊರಗಡೆ ಬಂದೆ. ಅವ್ರು ಸಿಂಪಲ್ ಆಗಿ ಒಬ್ಬ ಕಾಮನ್ ಪರ್ಸನ್ ಆಗಿ ಅವ್ರು ಕುಂತು ಪ್ರಾರ್ಥನೆ ಮಾಡಿದ್ರು. ನಾನು ಹೇಳೋ ತಾತ್ಪರ್ಯ ಇಷ್ಟೇ ಆತ್ಮೀಯರೇ, ಅವರು ಒಬ್ಬ ರಾಜ್ಯದ ರಾಜ್ಯಪಾಲರಾಗಿದ್ದಾಗ ಕೂಡ ಸಿಂಪಲ್ ಸಾಮಾನ್ಯ ಮನುಷ್ಯನಂತೆ ಅವರ ಧರ್ಮದ ತತ್ವವನ್ನ ಪ್ರಚಾರ ಮಾಡುವಂತ ಧಾರ್ಮಿಕ ಪಠಣ ಕಾರ್ಯಕ್ರಮದಲ್ಲಿ ಅಥವಾ ಪ್ರೇಯರ್ ಸಮಯದಲ್ಲಿ ಅಲ್ಲಿ ಹೋಗಿದ್ದು ನಮ್ಗೆ ನಾವು ಅವರಿಂದ ಕಲ್ಕೊಳ್ಳುವಂತಹ ಒಂದು ವಿಚಾರ ಅಂತ. ಅದಕ್ಕೆ ಆತ್ಮೀಯರೇ, ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಾವೆಷ್ಟೇ ದೊಡ್ಡವರಾಗಿದ್ದರು, ಶ್ರೀಮಂತರಾಗಿದ್ರು, ಅಗರ್ಭ ಶ್ರೀಮಂತರಾಗಿದ್ದರು ಕೂಡ ಬಸವ ತತ್ವದ ಮುಂದೆ ನಾವೆಲ್ಲರೂ ಸಮಾನತೆ. ಅವ್ರ ಸಮಾನತೆಗೆ ಎಷ್ಟು ಧಾರಣೆ ಕೊಡ್ತಾರೆ? 33 ಅವ್ರ ಅಕ್ಕನೇ ಅವ್ರು 8ನೇ ವಯಸ್ಸಿನಲ್ಲಿ ಮುಂದೆ ನನಗೆ ಯಾಕೆ ಮಾಡ್ತೀರಿ, ನಮ್ಮ ಅಕ್ಕಗೆ ಯಾಕೆ ಮಾಡಂಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಜಗತ್ತಿನಲ್ಲಿ ವೈಜ್ಞಾನಿಕ ಧರ್ಮ ಅಂತ ಅನ್ನೋದು ಕೂಡ ಇಷ್ಟೇ ಹೇಳೋದು. ವೈಜ್ಞಾನಿಕ ಧರ್ಮ ಅಷ್ಟೇ ಸತ್ಯ ಧರ್ಮ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಅನ್ನೋ ಕಾನ್ಸೆಪ್ಟ್ ನಮ್ಮ ತತ್ವದಲ್ಲಿದೆ. ಯಾಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಬದುಕಲಿಕ್ಕೆ ಹಕ್ಕಿದೆ, ಆಶೆ ಇದೆ, ಅವೆಲ್ಲರಿಗೂ ಬದುಕ್ತಾರೆ. ಅದಕ್ಕೆ ನಾವುಗಳಾದವರು ಇಂದಿನ ದಿನಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಡೋಣ, ಒಳ್ಳೆ ರೀತಿಯಿಂದ ಎಜುಕೇಶನ್ ಕೊಡೋಣ. ಎಲ್ಲವುಗಳನ್ನು ಕೊಟ್ಟು ನಾವು ಬಸವತತ್ವ ನಿಷ್ಠರು ಅನ್ನೋಕೆ ಪ್ರಪಂಚಕ್ಕೆ, ಸಮಾಜಕ್ಕೆ ತೋರಿಸಿ ನಾವು ಬಸವತತ್ವ ನಿಷ್ಠರು ಅಂತ ಅಭಿಮಾನದಿಂದ ಹೇಳಿ ವರ್ಷಕ್ಕಾಗುವ ಬಸವ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ. ನಾವುಗಳು ಕೂಡ ಬಸವತತ್ವ ನಿಷ್ಠರು ಆಗೋಣ ಅಂತ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿರಬೇಕು, ರಕ್ತಗತದಲ್ಲೇ ಬರಬೇಕು. ಈಗ ನನಗೆ ಯಾರು ಎಲ್ಲಿ ಒಯ್ದರೂ ಕೂಡ ನನ್ನ ಆತ್ಮೀಯರು ಕ್ರಿಶ್ಚಿಯನ್ ಇದ್ದಾನೆ, ನನ್ನ ಆತ್ಮೀಯ ಮುಸ್ಲಿಂ ಇದ್ದಾನೆ, ನನ್ನ ಆತ್ಮೀಯ ಎಲ್ಲರೂ ಇದ್ದಾರೆ, ಆದ್ರೆ ನಾನು ಮೊದಲು ಲಿಂಗಾಯತ, ನಾನು ಒಬ್ಬ ಬಸವ ತತ್ವ ನಿಷ್ಠ ಅಂತ ಅನ್ನೋ ಕಾನ್ಸೆಪ್ಟ್ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಇವತ್ತು ತಾಯಿಯಂದರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಾನು ನಮ್ಮ ತಾಯಿ ಜೊತೆ ಬೆಳೆದಾಗ, ನಮ್ಮ ತಾಯಿ ಕುಟ್ಟುವಾಗ, ಬೀಸುವಾಗ ಹಾಡುವ ವಚನಗಳನ್ನೇ ನಾ ಹಾಡ್ಲಾಗ್ತೇನೆ. ಇವತ್ತಿಗೂ ನನ್ನ ವಚನ ಬರ್ತಾರೆ, ಚೆನ್ನಾಗಿ ಹಾಡ ಹಾಡ್ತೀನಿ ಅಂತಂದ್ರೆ ಅದು ನನ್ನ ತಾಯಿಯ ಕೃಪೆ. ನಂತರ ನಾನು ಪ್ರಾಥಮಿಕ ಶಾಲೆಗೆ ಹೋದಾಗ ಪ್ರಾಥಮಿಕ ಶಾಲೆ ಶಿಕ್ಷಕರು ಪಾಠ ಮಾಡುವ ಕನ್ನಡ ಪಂಡಿತರು ಹೇಳುವ ವಚನಗಳನ್ನು ನನ್ನ ಮನದಲ್ಲಿ ಇವತ್ತು ಮೂಡಿದ್ದಕ್ಕೆ, ನಂತರದ ದಿನಗಳಲ್ಲಿ ಪೂಜ್ಯ ಭಾರತಿ ಅಪ್ಪರ ಪ್ರಸಂಗ ಅವ್ರ ಜೊತೆ ನಾನು ಓಡಾಡಿದಕ್ಕಾಗಿ ಅವ್ರ ಕೈ ಹಿಡ್ಕೊಂಡು ಓಡಾಡಿ ನನ್ನ ಜೊತೆ ಇದ್ದೀನಿ. ನಾನು ಸುಮಾರು ದಿನಗಳ ಅವ್ರ ಜೊತೆ ಎಲ್ಲೋದರಲ್ಲಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರು ನನಗೆ. ಆ ರೀತಿ ನಾವು ಬಾಲ್ಯದಲ್ಲಿ ನಾವು ಬಸವತತ್ವ ನಿಷ್ಠವಾಗಿ ಬೆಳಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ತಾಯಂದಿರೆ, ತಾವುಗಳು ಅಡಿಗೆ ಮಾಡುವಾಗ ಇವತ್ತೇನಾಗಿದೆ, ಫ್ಯಾಷನ್ ಯುಗದಲ್ಲಿ ನಾವು ಬರೀ ಕೇವಲ ಮೊಬೈಲು, ಬಾಯಾಗಿ ಬಿದ್ದುರ ಬೋರಿಂಗ್ ಬಾವಿ ಕೊಳೆಬಾರ್ದಾಗ ಬಿದ್ದುರ ತೆಗಿಬಹುದ್ರಿ, ಆದ್ರೆ ಮೊಬೈಲ್ದಾಗ ಬಿದ್ದ ವ್ಯಕ್ತಿಯನ್ನು ತೆಗೆಯೋದು ಬಹಳ ಕಷ್ಟ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲ. ವಾಟ್ಸಪ್ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀವಿ. ಓದುವ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡ್ರಿ. ನಾವುಗಳು ಕೂಡ ಅತಿ ಹೆಚ್ಚಾಗಿ ಮೊಬೈಲ್ ಮುಳುಗಬಾರ್ದು. ನಮ್ಮ ತತ್ವ ಆದರ್ಶಗಳಿರೋದು ನಾವು ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಆದಷ್ಟು ಇದರಿಂದ ಬಹಳಷ್ಟು ಉಪಯೋಗದಾರಿ ಇಲ್ಲ ಅಂತಲ್ಲ, ಮೊಬೈಲ್ ಅಂತ ಬೇಡ ಅಂತ ಅನ್ನಂಗಿಲ್ಲ ನಾನು. ಆದ್ರೆ ಇವತ್ತ ಒಬ್ಬ ಹ್ಯಾಂಡಿಕ್ಯಾಪ್ ಮನುಷ್ಯ ರೈಲ್ವೆ ಸ್ಟೇಷನ್ ವೈಫೈ ಬಳಸಿ IAS ಆಫೀಸರ್ ಆಗಿದ್ದಾನೆ. ಮೊಬೈಲ್ ಕೆಟ್ಟದಂತ ಹೇಳಂಗಿಲ್ಲ, ಆದ್ರೆ ಬಳಸುವ ವಸ್ತು ನಮ್ಮಲ್ಲಿರುವಾಗ ನಾವು ಬಳಕೆ ಮಾಡುವ ವಿಧಾನದಲ್ಲಿ ಅದು ಒಂದು ವ್ಯವಸ್ಥೆಯಿಂದ ಬಳಸಿದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ, ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಅಂತ ಅನ್ನೋ ವಿಷಯಗಳನ್ನು ಕೂಡ ಇದು ಹಾಳಾದ ವಸ್ತು ಅಲ್ಲ ಅಂತ ಅಥವಾ ಕೆಟ್ಟ ವಸ್ತು ಅಂತ ಅಲ್ಲ ಅಂತ ಅನ್ನೋದಕ್ಕೂ ಸಂಬಂಧಿಸುವಾದ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀನಿ. ಹಾಗಾಗಿ ಆದ್ಮೇಲೆ ನಮ್ಮ ಮಕ್ಕಳನ್ನ ಅತಿ ಹೆಚ್ಚಾಗಿ ಮೊಬೈಲ್ಗಳ ಕಡೆ, ಟಿವಿಗಳ ಕಡೆ ಅತಿ ಹೆಚ್ಚಾಗಿ ಎಲ್ಲೂ ಓದಲಿಕ್ಕೆ ಇಟ್ಟಿರಿ. ನಿಮ್ಮ ಮಕ್ಕಳಿಗೆ ಬರೀ ರೊಕ್ಕನೇ ಕಳಿಸಬೇಡ, ಹೋದಲ್ಲಿ ನೋಡ್ರಿ ಮಗು ಏನ್ ಮಾಡ್ತಾ ಇದೆ ಏನಿಲ್ಲ ಅಂತ ಅನ್ನೋದು ಕೂಡ ಅದಕ್ಕೆ ಮನಗಾಂಟೆ ವ್ಯವಸ್ಥೆ ನೋಡ್ರಿ. ಹೀಗಾಗಿ ಇಂದಿನ ದಿನಗಳಲ್ಲಿ ನಾವುಗಳನ್ನ ಮಕ್ಕಳಿಗೆ ಎಷ್ಟು ಕಲಿಸ್ತಾ ಇದೀವಿ, ಏನೇನು ಕಲಿಸ್ತಾ ಇದೀವಿ ಅಂತ ಅನ್ನೋದನ್ನು ಕೂಡ ಮನಗಂಡು ನಾವು ಇವತ್ತು ವಚನ ಸಾಹಿತ್ಯದ ಪರಿಣಿತಿಯನ್ನು ಪಡೆದವರಿಂದ, ಅನುಭವಿಗಳಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಕರೆಸಿ ಏನೇನು 2 ಮಾತು 4 ಮಾತಾಡ್ತಾ ಇದ್ದೀರಾ, ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಳೋಣ. ಈ ಪರಂಪರೆಯಲ್ಲಿ ವಾರಕ್ಕೊಮ್ಮೆ ಪ್ರಾರ್ಥನೆ ಮಾಡೋದಕ್ಕೆ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಧರ್ಮದಲ್ಲಿ ಪ್ರಾರ್ಥನೆ, ಚಿಂತನೆ ಏನಿದೆ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ವೈಜ್ಞಾನಿಕ ಯುಗದಲ್ಲಿ ನಾವು ಈ ದಿನನಿತ್ಯದ ಜಂಜಟದ ದಿನಗಳಲ್ಲಿ ನಾವು ನಮ್ಮನ್ನೇ ನಾವು ಪ್ರಾರ್ಥನೆಯಲ್ಲಿ ಮುಗಿಸ್ಕೊಂಡು ವಚನ ಸಾಹಿತ್ಯವನ್ನು ಹೇಳೋದಾಗಲಿ, ವಚನ ಸಾಹಿತ್ಯವನ್ನು ಹಾಡೋದಾಗಲಿ ಇದನ್ನ ಅಳವಡಿಸ್ಕೊಂಡಿವಿ ನಾವು ಅಂತಂದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಇರ್ತದೆ, ಒಂದು ಆತ್ಮ ತೃಪ್ತಿ ಸಿಗ್ತದೆ, ನಮಗೆ ಮನಸ್ಸು ಆಹ್ಲಾದಕರವಾಗ್ತದೆ. ವಚನ ಸಾಹಿತ್ಯವನ್ನು ಹಾಡೋದ್ರ ಮೂಲಕ ಪ್ರತಿಯೊಂದು ವಚನ ಅಪೋರಿಯನ್ನು ಹಾಡ್ತಾರೆ, ಬಹಳ ಸುಂದರವಾದ ಹಾಡುಗಳು. ಯಾಕಂದ್ರೆ ನಾನು ಸಣ್ಣವನಿದ್ದಾಗ ಏನು ವಚನ ಸಾಹಿತ್ಯ ಬಿ ಸಿದ್ದರಾಮಣ್ಣ ಅವರು ಏನು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಏನಿದೆ ಅಥವಾ ಬಸವ ಮಂಟಪ ಏನ್ ಮಾಡಿದ್ದಾರೆ, ಅಲ್ಲಿ ಬಿ ಸಿದ್ದರಾಮಣ್ಣ ಅವರು ಅಂತಿದ್ರು. ನಮ್ಮ ಮನೆಯಲ್ಲಿ ಒಂದು ತಿಂಗಳಿದ್ರು ಅವರು, ಕೊಳಾರ್ಕೆ ನನ್ನೂರು ಪ್ರಾಪರು. ಅಲ್ಲಿ ನಾವು ಒಂದು ವಚನ ಸಾಹಿತ್ಯದ ಅಥವಾ ಬಸವ ತತ್ವದ ನಾಟಕ ಮಾಡ್ಸಕ್ ಬಂದ್ರು, ಅವರೇ ಮಾಸ್ಟರ್ ಆಗಿದ್ರು. ಅದ್ರಲ್ಲಿ ನಮ್ಮ ಅಣ್ಣ ಪಂಡಿತ್ ಮಿತ್ರನಾಗಿದ್ದು, ನಾನು ಬಾಲ ಪಾತ್ರ ಬಸವನ ಬಗ್ಗೆ ಒಂದು
ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ದೆ ನಾನು. ಹಾಗಾಗಿ ನಾನು ವಚನ ಸಾಹಿತ್ಯದ ಬಸವ ತತ್ವದ ಒಂದು ಪರಂಪರೆಯಲ್ಲಿ ನಾನು ಬೆಳೆದ್ರಿಂದ ಇಲ್ಲಿ ಬಂದು ನಿಂತು ನಿಮ್ಮ ಎದುರ ನನಗೆ ಬಸವ ತತ್ವದ ಬಗ್ಗೆ ಎರಡು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದೆ, ಅಥವಾ ಒಂದು ಆ ಧೈರ್ಯ ಬಂದಿದೆ ಅಂತ ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಆತ್ಮೀಯರೇ. ಹಾಗಾಗಿ ತಮ್ಮೆಲ್ಲರಲ್ಲಿ ನನ್ನೊಂದು ಕಳಕಳಿಯ ಮನವಿ, ಇಂತಹ ವೈಜ್ಞಾನಿಕ ಧರ್ಮ, ವಿಜ್ಞಾನ ಧರ್ಮ ಯಾವುದೆಲ್ಲ ಪರಿಸರಕ್ಕೆ ಬೇಕಾಗುವ ಧರ್ಮ ಎಷ್ಟು ಸತ್ಯವಾದ ಅರ್ಥನಾದಿ ವಚನ ಜೇಡರಾಶಿಮೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಳುವ ಕುನ್ನಿಗಳ ನೀನೆಂಬೇ ಕಾಣ ರಾಮನ. ಎಷ್ಟು ಸೈಂಟಿಫಿಕ್ ವಚನ. ನಮಗ ಸಿಗುವ ಗಾಳಿ ಸೃಷ್ಟಿಕರ್ತನ ಕೃಪೆಯಿಂದ, ನಿಸರ್ಗದ ಕೃಪೆಯಿಂದ, ಪ್ರಕೃತಿಯ ಕೃಪೆಯಿಂದ ಸಿಗುವ ಗಾಳಿ ಇರ್ಬೋದು, ಕುಡಿಯುವ ನೀರಾಗಿರ್ಬೋದು, ಇದೆಲ್ಲವೂ ಸೃಷ್ಟಿಕರ್ತನ ನಿರ್ಮಾಣ ಆಗಿದಾಗ ನಾವು ಬೇರೆ ಬೇರೆಯವರನ್ನ ಹೊಗಳ್ತೀವಲ್ಲ, ಇದು ಯಾವ ನ್ಯಾಯ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಯಾರು? ಜೇಡರಾಶಿ. ವಚನ ಸಾಹಿತ್ಯ ಎಷ್ಟು ಸುಂದರವಾಗಿದೆ ಅಂತ ನನಗೆ. ಅಕ್ಕ ಮಹಾದೇವಿ ವಚನ, ಅಕ್ಕ ಮಹಾದೇವಿ ವಚನಗಳನ್ನ ಕುಂತು ನೀವು ಕೇಳಕ್ಕೆ ಬಿಟ್ಟರೆ ಎಷ್ಟು ಸುಂದರವಾದ ವಚನಗಳ ಇದಾವೆ ಅಂತಂದ್ರೆ ನಾವು ಹೇಳ್ತೀವಿ. ಮರದಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸುರಿದ್ದು ಫಲವೇನು ಹೈನವಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅವು ಎಷ್ಟು ಸುಂದರವಾಗಿ ಪ್ರಕೃತಿಯನ್ನು, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೆರೆದವರು ಯಾರಯ್ಯ, ಹಲಸು ಪತ್ತೆ ನಾಳೆ ಕೇಳಕ್ಕೆ ಸಿಹಿ ನೆರೆದವರು ಯಾರಯ್ಯ. ಅಂದ್ರೆ ಸುಂದರವಾದ ಪರಿಮಳ ಸೂಸುವ ಹೂವಿಗೆ ಆ ಮಕರಂದವನ್ನು ಇರಿದವರು ಯಾರು, ತೆಂಗಿಗೆ ಸಿಹಿಯನ್ನು ಇರಿದವರು ಯಾರು ಅಂತ ದೇವರನ್ನ ಪ್ರಶ್ನೆ ಮಾಡುವ ಅಕ್ಕ ಮಹಾದೇವಿ ಎಷ್ಟು ಸೈಂಟಿಫಿಕ್ ಆಗಿತ್ತು. ಇಂದಿನ ನನ್ನ ಮಕ್ಕಳು MA PhD ಓದ್ರು ಕೂಡ ಒಂದು ಲೆಟರ್ ಬರೆಯಕ್ ಬರಂಗಿಲ್ಲ, ಒಂದು ವಚನ ಹೇಳಿ ಎಕ್ಸ್ಪ್ಲನೇಷನ್ ಮಾಡ್ಲಕ್ ಬರಂಗಿಲ್ಲ. ಆದ್ರೆ 12ನೇ ಶತಮಾನದ ಅಕ್ಕ ಮಹಾದೇವಿ ಇವತ್ತು ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿರ್ತಾರೆ. ಐದಕ್ಕಿ ಲಕ್ಕಮ್ಮ ಐದಕ್ಕಿ ಏನು ಕೆಲಸ ಮಾಡ್ತಿದ್ದಾಳೆ, ಗಂಡನನ್ನು ಎಚ್ಚರಿಸುವ ಹೆಣ್ಣು ಮಕ್ಕಳ ವಚನ ಸಾಹಿತ್ಯದಲ್ಲಿ ಸಿಗ್ತಾರೆ. ನಮ್ಮ ಗಂಡ ಏನೇನ್ ಮಾಡ್ತಾ ಇದೆ ಇವತ್ತು ಡ್ಯೂಟಿ ಮಾಡುವಾಗ, ಅಥವಾ ಅವ್ರ ಕರ್ತವ್ಯ ನಿಷ್ಠೆ ಇರುತ್ತಾರ ಇಲ್ಲ ಅಂತ ಹೇಳಿ ಗಂಡನಿಗೆ ಟೆಸ್ಟ್ ಮಾಡ್ಲಿಕ್ಕೆ ಅನುಭವ ಮಂಟಪದಲ್ಲಿ ಐದಕ್ಕಿ ಲಕ್ಕಮ್ಮ ತನ್ನ ಗಂಡನನ್ನ ದಿನನಿತ್ಯ ಮಾಡುವ ಕಾಯಕದಿಂದ ತರುವ ಅಕ್ಕಿ ಹೆಚ್ಚಿಗೆ ತಂದಾಗ ಈ ಸಕ್ಕಿ ಆಸೆ ನಿಮಗೇ ಕೈಯ ಅಂತೇಳಿ ಗಂಡನನ್ನೇ ಪ್ರಶ್ನೆ ಮಾಡ್ತಾರೆ. 1 ಕಿಲೋ ಅಕ್ಕಿ ತರಬದಿತ್ತು ದಿನ, ಇವತ್ತು 2 kg ತಂದಿರಲೆಯ ಯಾಕ್ರಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇಂಥ ಒಂದು ವೈಜ್ಞಾನಿಕ ಒಂದು ಕ್ವಶನ್ ಮಾಡೋದು. ಅದಕ್ಕೆ ನನ್ನ ಮಕ್ಕಳಲ್ಲಿ ನಾನು ಪಾಠ ಮಾಡುವಾಗ ಯಾವುದೇ ಕೇಳ್ತೀನಿ, ಮಕ್ಕಳೇ ನೀವು ಪ್ರಶ್ನೆ ಮಾಡ್ಬೇಕು, ನಿಮ್ಮ ಶಿಕ್ಷಕರನ್ನ ಕೇಳಬೇಕು. ಏಕೆ, ಹೇಗೆ, ಏನು, ಎಲ್ಲಿ, ಯಾರು, ಯಾವಾಗ, ಈ WH ಪ್ರಶ್ನೆಗಳನ್ನು ಕೇಳುವಾಗ ನಮಗೆ ಗೊತ್ತಾಗ್ತದೆ, ಅರ್ಥ ಆಗ್ತದೆ, ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಪ್ರಶ್ನೆ ಮಾಡುವಂತ ಒಂದು ಚಟ ಅಥವಾ ಒಂದು ಹ್ಯಾಬಿಟು ನಮ್ಮ ಮಕ್ಕಳಲ್ಲಿ ಇವತ್ತು ಹಾಕ್ಬೇಕು. ನೀವುಗಳೆಲ್ಲ ಇವತ್ತು ಪ್ರಶ್ನೆ ಶಾಲೆಗೆ ಶಿಕ್ಷಕರಿಗೆ ಮಾಡಿದ್ರೆ ಏನು ಗೊತ್ತಾಗದ ವಿಷಯ ಗೊತ್ತಾಗ್ತದೆ. ವಚನ ಸಾಹಿತ್ಯದಲ್ಲಿ ಕೂಡ ನಾವು ಪ್ರಶ್ನೆ ಮಾಡಿದಾಗ ನಮ್ಗೆ ಏನು, ಯಾಕೆ, ಯಾವ ಧರ್ಮ ಕಂಪ್ಯಾರಿಸನ್ ಮಾಡಿ ಇವತ್ತು ತೌಲನಿಕೆ ಅಧ್ಯಯನ ಮಾಡುವಂತ ಬೇರೆ ಬೇರೆ ಧರ್ಮೀಯರು ಕೂಡ ಈ ವಚನ ಸಾಹಿತ್ಯದ ಬಗ್ಗೆ ಹೇಳಕ್ಕಾಗ್ತದೆ. ಪ್ರತಿಯೊಂದು ವಿಶ್ವ ಧರ್ಮದಲ್ಲಿ ಯಾವ ಧರ್ಮದ ಬಗ್ಗೆ ಅರಿತಂತ ಜ್ಞಾನವುಳ್ಳಂತ ವ್ಯಕ್ತಿಗೆ ಈ ಕರ್ಸ್ ಮಾತಾಡ್ಸಿದ್ರೆ ಅವನು ನಿಜವಾದ ತತ್ವ ತಿಳ್ಕೊಂಡು, ಇಸ್ಲಾಂ ಧರ್ಮೀಯ ಆಗಿರ್ಬೋದು, ಕ್ರೈಸ್ತ ಧರ್ಮೀಯ ಆಗಿರ್ಬೋದು, ಸಿಖ್ ಧರ್ಮೀಯ ಆಗಿರ್ಬೋದು, ಯಾವ ಧರ್ಮ ತತ್ವ ತಿಳ್ಕೊಂಡು ತೌಲನಿಕ ಅಧ್ಯಯನ ಮಾಡುವಾಗ ಇಲ್ಲಿ ಮುಂದೆ ಹೇಳೋದಂದ್ರೆ ವಚನ ಸಾಹಿತ್ಯದ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹೇಳಬೇಕಾಗ್ತದೆ. ಯಾಕನ ರಂಜಾನ್ ದರ್ಗಾ ಅವ್ರ ಬಗ್ಗೆ ಹೇಳೋದು ನಾನು ಅಂತಂದ್ರೆ, ಇವತ್ತು ಪಕ್ಕ ಇಸ್ಲಾಂ ಧರ್ಮೀಯರವರು ಮನೆಯಲ್ಲೆಲ್ಲ ಇಸ್ಲಾಂ ಸಂಸ್ಕೃತಿ ಇದೆ. ಆ ಇಸ್ಲಾಂ ಸಂಸ್ಕೃತಿ ಉಳ್ಳಂತವ್ರು ಇವತ್ತು ಜಗತ್ತಿನ ಎಲ್ಲಾ ದೇಶಗಳಿಗೆ ಹೋಗಿ ವಚನ ಸಾಹಿತ್ಯ ಬಸವಣ್ಣ, ನೀವು ಬೀದರ್ಕು ಬಹಳ ಸಲ ಕಾರ್ಯಕ್ರಮ ಅನ್ಪೂರ್ಣಕ್ಕೆ ಅವ್ರ ಕಾರ್ಯಕ್ರಮ ಬಂದಾಗ ರಂಜಾನ್ ದರ್ಗಾ ಅವರಿಗೆ ಕರೆಸಿದ್ರು. ಅವ್ರ ಬಗ್ಗೆ ಮಾತಾಡಿ ನೀವು ಕೇಳಿದಿರ್ಬಹುದು ಅಂತ ಅನಿಸ್ ನಾನು ಭಾವಿಸಿದ್ದೀನಿ. ಅದಕ್ಕೆ ದಯವಿಟ್ಟು ಇಬ್ರಾಹಿಂ ಸುತಾರ್, ಎಂ ಅಕ್ಬರ್ ಅಲಿ ಇವರೆಲ್ಲ ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಎಷ್ಟು ಸುಂದರವಾದ ಒಂದು ಅವರು ಅನುಭವವನ್ನು ತಮ್ಮ ಮಾತಿನಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ನಾವೇ ನಮ್ಮನ್ನು ತಿಳಿದುಕೊಂಡಿಲ್ಲ, ಇನ್ನು ಬೇರೆ ಇದ್ರ ಬಗ್ಗೆ ಮಾತಾಡೋ ಪ್ರಶ್ನೆನೇ ಬರಂಗಿಲ್ಲ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಶರಣ ಬಂಧುಗಳೇ, ತಾವುಗಳೆಲ್ಲ ವಚನ ಸಾಹಿತ್ಯ ಎಂದರೇನು, ವಚನಗಳ ಕನಿಷ್ಠ ಇಲ್ಲೇನು ಪ್ರೇಯರ್ ಮಾಡುವಾಗ 4 ವಚನಗಳು ಏನು ಸುಂದರವಾದ ವಚನಗಳನ್ನು ಹೇಳಿಸಿದ್ದೀರಾ, ಆ ವಚನಗಳು ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವನು, ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವು, ಜಂಗಮಾರ್ಚನೆಯ ಲಿಂಗಾರ್ಚನೆ ಮಾಡುವಾಗ ಬಸವಣ್ಣನ ನೆನೆಯೋದಲ್ಲೇ ಭಕ್ತಿ ಕಾಣ ಕಲಿದೇವರು, ಮಡಿವಾಳ ವೀರ ಗಂಟಿ ಮಡಿವಾಳ ಮಾಚಿದೇವರು ಎಷ್ಟು ಸುಂದರವಾದ ಸ್ಟ್ರಾಂಗ್ ಅವನ ಪೊಲೀಸ್ ಭಾಷೆಯಿಂದ ಅವರು ಮಾತಾಡಿದ್ದಾರೆ. ಗಣಚಾರಿ ಮಡಿವಾಳ ವಾಸುದೇವರು. ಆದರೆ ಇವತ್ತಿನ ಮಡಿವಾಳ ದೇವರು ಏನು ನಮ್ಮಲ್ಲಿದ್ದಾರೆ, ನಮ್ಮ ಸುತ್ತಮುತ್ತಲು ಕಾಯಕ ಮಾಡುವಂತ ಮಡಿವಾಳರು ತಮ್ಮ ತತ್ವನೇ ತಾವು ತಿಳ್ಕೊಂಡಿಲ್ಲ. ಅದಕ್ಕೆ ನೋವೇನಿದೆ ಅಂದ್ರೆ ನಾವು ಫಸ್ಟ್ ತಿಳ್ಕೊಬೇಕು. ಅದಕ್ಕೆ ಬಸವಣ್ಣ ಕೇವಲ ಮೇಲ್ವರ್ಗ ಆಗವಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ಅಷ್ಟೇ ಉಚ್ಚ ಜ್ಞಾನವನ್ನು ಹೊಂದಿದವರಾದರೂ ಕೂಡ ಅವರು ವಿಚಾರಿಸಿದ್ದಾರಿಗೆ ಹೆಣ್ಣು ಮಕ್ಕಳನ್ನ, ದಲಿತರನ್ನ, ಕೆಳವರ್ಗದವರನ್ನ, ಕೆಲಸ ಮಾಡೋರನ್ನ, ಕಾಯಕ ಜೀವಿಗಳನ್ನು ಮಡಿವಾಳ ಮಾಚಯ್ಯ, ದುಹಾರ ತಕ್ಕಯ್ಯ, ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಪ್ರತಿಯೊಬ್ಬ ಕೆಳವರ್ಗದ ಜನಾಂಗದವರನ್ನು ಮೇಲೆತ್ತಿದ ಮಹಾನುಭಾವಿ ಜಗತ್ತಿನಲ್ಲಿ ಯಾರ ಇದ್ದಾರೆ ಅಂತಂದ್ರೆ ಅವರು ಮಹಾತ್ಮ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಅದಕ್ಕೆ ಆತ್ಮೀಯರೇ, ಇವತ್ತು ಪ್ರತಿಯೊಬ್ಬರು ಬೇರೆ ಯಾರದು
ಸೋಲಾಪುರದ ಸಿದ್ದರಾಮೇಶ್ವರರು ಅವರು ಅಡಿಹೊಂಬ ಅಂತ ಆ ಕಾಲಕ್ಕೆ ಮಾಡೋದವರು ಅವರಿಗೆ ಚನ್ನಬಸವಣ್ಣನಿಂದ ಲಿಂಗ ದೀಕ್ಷೆ ಕೊಡಿಸ್ತಾರೆ. ಅಲ್ಲಂ ಪ್ರಭಾವಗಳು ಒಂದು ಸಲ ಸೋಲಾಪುರಕ್ಕೆ ಹೋದಾಗ ಸೋಲಾಪುರದಲ್ಲಿ ಅವರು ಮಾಡುವ ಕಾಯಕ ಸಮಾಜಮುಖಿ ಕಾಯಕ. ಶಿವಯೋಗಿ ಸಿದ್ದರಾಮೇಶ್ವರರು ಸೋಲಾಪುರ ಏನು ಗುಡಿ ಇದೆ, ಗುಡಿ ಪಕ್ಕದಲ್ಲಿ ಕೆರೆ ಕಟ್ಟಿಸ್ತಾ ಇದ್ರು ಸಮಾಜಮುಖಿ ಕೆಲಸ ಮಾಡುವಾಗ. ಅಲ್ಲಂ ಪ್ರಭುಗಳಲ್ಲಿ ಹೋದಾಗ ಅಲ್ಲಂ ಯೋಗಜ್ಞಾನಿಗಳು ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದು ಜ್ಞಾನವುಳ್ಳಂತಹ ವಚನ ಧರ್ಮದಲ್ಲಿ ಅಥವಾ ಬಸವ ಧರ್ಮದಲ್ಲಿ ಜ್ಞಾನವುಳ್ಳಂತಹ ಒಂದು ಚೆನ್ನಬಸವಣ್ಣ ತಿರುಮೇಜ್ಞಾನಿ ಚೆನ್ನಬಸವಣ್ಣ ಒಬ್ಬರು ಅಲ್ಲಮ ಪ್ರಭು, ಯೋಗಿ ಅಲ್ಲಮ ಪ್ರಭುಗಳು. ಆ ಅಲ್ಲಂ ಪ್ರಭುಗಳು ಸಿದ್ದರಾಮೇಶ್ವರ ಸೊಲ್ಲಾಪುರಕ್ಕೆ ಹೋದಾಗ ಕಟ್ಟಡವನ್ನು ಕಟ್ಟುವಾಗ ಏನು ಕೆರೆ ಕಟ್ಟಿಸ್ತಾ ಇದ್ರು ಅಂತ ಪ್ರಸಂಗದಲ್ಲಿ ಹೋದಾಗ ಯಾವುದೋ ಮಾತಿನ ಒಂದು ಚಕಮಕಿಯಲ್ಲಿ ಅವರ ಮೂರನೇ ಕಣ್ಣಿನಿಂದ ಅನ್ನ ಸಿದ್ದರಾಮೇಶ್ವರರು ಅನುಭವಿಸ್ತಾರೆ. ನೀ ನಡಿ ಕಲ್ಯಾಣಕ್ಕೆ ಅಂತೇಳಿ ಕಲ್ಯಾಣ ಕರೆಸ್ತಾರೆ. ಕಲ್ಯಾಣದಲ್ಲಿ ಚನ್ನಬಸವಣ್ಣ ಎಲ್ಲಗಿಂತಲೂ ಸಣ್ಣ 26-27 ವಯಸ್ಸಿನಲ್ಲೇ ಲಿಂಗೈಕ್ಯರಾಗ್ತಾರೆ. ಅಂತ ಮಹಾಜ್ಞಾನಿ ಚನ್ನಬಸವಣ್ಣನವರು ಕೂಡ ತಮ್ಮ ವಚನ ಸಾಹಿತ್ಯ, ಇವತ್ತು ನಾವು ನೀವುಗಳೆಲ್ಲ ಓದುವ ವಚನ ಸಾಹಿತ್ಯ ಬದುಕಿದ್ದೇ ವೀರಗಣಚಾರಿ ಮಡಿವಾಳ ಮಾಚಿದೇವರಿಂದ, ಚನ್ನಬಸವಣ್ಣನಿಂದ, ಅಕ್ಕ ಮಹಾದೇವಿಯವರಿಂದ, ಮತ್ತ ನಂತರದ ಅಭಿವೃದ್ಧಿ ಯುಗದಲ್ಲಿ ಸೋಗು ಹಳಕಟ್ಟಿಯವರಿಂದ. ಫಕೀರಪ್ಪ ಹಳಕಟ್ಟಿಯವರು ಸಂರಕ್ಷಣೆ ಒಕ್ಕೂಲ ವೃತ್ತಿ, ಅವರ ಬಗ್ಗೆ ಎಷ್ಟು ನೆನೆಸಿದ್ರು ಕಡಿಮೆ ಇದೆ. ಇವತ್ತ ಭಾರತ ದೇಶಕ್ಕೆ ವ್ಯಾಪಾರ ರೂಪದಲ್ಲಿ ಬಂದ ಬ್ರಿಟಿಷರು ನಮ್ಮನ್ನು ಆಳುತ್ತಾ ಒಂದು ಮಂಗಳೂರಿನಲ್ಲಿ ಒಂದು ಪ್ರೆಸ್ ಹಾಕ್ತಾರೆ. ಪ್ರೆಸ್ ಹಾಕಿದಾಗ ನಮ್ಮ ಪೋಗೋಳ ಗಟ್ಟಿಯವರು ವಚನ ಸಾಹಿತ್ಯದ ಕಾಗೋಡುಗಳಲ್ಲಿ ಬರದ ವಚನ ಸಾಹಿತ್ಯವನ್ನು ಅವರು ಒಯ್ದು ಆ ಪ್ರೆಸ್ ನಲ್ಲಿ ಈ ವಚನ ಸಾಹಿತ್ಯ ಇದೆ, ಇದನ್ನ ನೀವು ಪ್ರಿಂಟ್ ಹಾಕಿ ನಮಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ಅವರು ಆ ಫಾರಿನ್ ಬಂದಂತ ಅಥವಾ ಬ್ರಿಟಿಷರಿಗೆ ಬಂದಿದ್ದು ಭಾರತಕ್ಕೆ ಒಂದು ವಸಾಹತುಗಳನ್ನು ಸ್ಥಾಪಿಸಿ ಅಲ್ಲಿ ಅದೆಲ್ಲ ಓದಿದಾಗ ವಚನ ಸಾಹಿತ್ಯದಲ್ಲಿರುವಂತಹ ಒಂದು ಜ್ಞಾನ, ಒಂದು ತತ್ವ ತಿಳ್ಕೊಂಡು ಇದು ನಮ್ಮಿಂದ ಆಗಲ್ಲಪ್ಪ ಅಂತ. ಇಂಥ ತತ್ವವನ್ನು ಜಗತ್ತಿಗೆ ಬೇಗ ಪ್ರಸಾರ ಆಯ್ತಂದ್ರೆ ನಮ್ಮ ಕ್ರಿಸ್ತ ಧರ್ಮ ಈ ಕರ್ನಾಟಕದಲ್ಲಿ ಆಗ್ಲಿ ಬೆಳೆಯೋದಿಲ್ಲ ಅಂತ ಒಂದೇ ಒಂದು ದುರಾಸೆಯಿಂದ ನಮ್ಮ ವಚನ ಸಾಹಿತ್ಯ ಆ ಕಾರಣಕ್ಕೆ ಪ್ರಕಟ ಜಲ್ದಿ ಆಗಲಿಲ್ಲ. ಅದಕ್ಕೆ ನಾವು ಬಹಳ ನೋವಿದೆ. ಆದ್ರೆ ಅಂತ ಪ್ರಸಂಗದಲ್ಲಿ ಕೂಡ ಹೋಗೋಳ ಕೊಟ್ಟಿವರು ವಕೀಲ ವೃತ್ತಿ ಮಾಡಿದ್ರು ಕೂಡ ಅವರು ವಕೀಲ ವೃತ್ತಿ ಅವರಿರುವ ಆಸ್ತಿಯನ್ನೆಲ್ಲ ಮಾಡಿ ವಚನ ಸಾಹಿತ್ಯವನ್ನು ಇವಾಗ ನಾವೇನು ಸುಂದರವಾದ ವಚನಗಳನ್ನು ಹಾಡ್ತಾ ಇದ್ದೀವಿ, ಚೆನ್ನಾಗಿ ಹೇಳ್ತಾ ಇದ್ದೀವಿ, ಅವುಗಳೆಲ್ಲ ಬದುಕಿಸಿದ್ದು ಜೀವಿಸಿದ್ದು ಇವತ್ತ ಹೋಗು ಹೊಳಕಟ್ಟಿಯವರಿಂದ ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ಕಾಲಕ್ಕೆ ಸಂರಕ್ಷಣೆ ಮಾಡಿ ಉಡುವಿಗೆ ಹೋಗಿ ಉಡುವಿಯಲ್ಲಿ ಮತ್ತೊಂದಲ್ಲಿ ಎಲ್ಲಾ ಕಡೆ ಸಂರಕ್ಷಣೆ ಮಾಡಿದ್ದನ್ನ ನಾವು ಪುಸ್ತಕದ ರೂಪದಲ್ಲಿ ಇವತ್ತೆ ನಾವು ಓದ್ತಾ ಇದ್ದೀವಿ. ವಚನ ಸಾಹಿತ್ಯ ಅದು ಹೋಗು ಹೊಳಕಟ್ಟಿಯವರಿಂದ ಮಾತ್ರ ಸಾಧ್ಯ ಆಗಿತ್ತು ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅಂದ್ರೆ ನಮ್ಮ ಪರಂಪರೆ ಇಲ್ಲಿಯವರೆಗೆ ನಂತರದ ದಿನಗಳಲ್ಲಿ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಸವ ತತ್ವ ಈಗಿರುವ ಎಲ್ಲ ಸ್ವಾಮಿ ಮಠಾಧೀಶರು, ನಾನು ಅವರಿಗೆ ಏನ್ ಅನ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದೊಡ್ಡವರಿದ್ದಾರೆ, ನಮಗೆ ನಮ್ಮ ಮಠಾಧೀಶರು, ಅನುಭವ ಮಠಗಳು, ಹಿರೇಮಠಗಳು, ಕಿರೆಮಠಗಳು ಏನಿದಾವೆ ಆ ಮಠಗಳು ಯಾರು ತಮ್ಮ ಕಾಲು ಕಳ್ಕೊಂಡು ನಮಗೆ ನೀರು ಕುಡಿಸ್ತಾನೆ ಬಂದಿದ್ದಾರೆ ವಿನಃ ನಮಗ ಬಸವ ತತ್ವ ಹೀಗಿದೆ, ಆ ನಂದಿನೇ ತೊಳೆದಕ್ಕ ಎತ್ತನೇ ಪೂಜಿಸ್ಲಿಕ್ಕೆ ಹೇಳಿದ್ದಾರೆ ವಿನಃ ಬಸವಣ್ಣ ಹಿಂಗಿದ್ರು, ಬಸವಣ್ಣ ತತ್ವ ಹೀಗಿದೆ, ವಚನ ಸಾಹಿತ್ಯ ಹೀಗಿತ್ತಂತೂ ಯಾವ ಮಠಾಧೀಶರು ಹೇಳಂಗಿಲ್ಲ. ಯಾಕಂದ್ರೆ 60-70 ವಯಸ್ಸಿನ ನನ್ನ ಹಿರಿಯ ಪೂಜ್ಯರು ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಯಾವ ಮಠಾಧೀಶರು ಕೂಡ ಆಗಿಲ್ಲ. ಕೊನೆಗೆ 1985 ನಂತರದ 60ರ ದಶಕದಿಂದ ಈ ಕರ್ನಾಟಕದಲ್ಲಿ ವಚನ ಸಾಹಿತ್ಯವನ್ನ ಊರೂರಿಗೆ ದಿನಕ್ಕೊಂದು ರಾತ್ರಿಯೊಂದು ಒಂದು ಊರಿಗೆ ಲಿಂಗಾನಂದ ಮಹಾಸ್ವಾಮಿಗಳು, ಪೂಜ್ಯ ಮಾತೆಮಾದೇವರೆಲ್ಲ ಬಂದು ಆ ವಚನ ಸಾಹಿತ್ಯ ಪ್ರಚಾರ ಮಾಡಿದ್ರು. ಎಲ್ಲ ಕಡೆ ಇವತ್ತು ಇಷ್ಟು ಬೆಳಲಿಕ್ಕೆ ಕಾರಣ ಒಂದು ಪರಂಪರೆ ಇದೆ. ಅಂತ ಪರಂಪರೆಯಲ್ಲಿ ನಾವು ಬರ್ತಾ ಇದ್ದೀವಿ. ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ, ಇನ್ನೂ ಬೆಳೆಯಲಿ. ಆದ್ರೆ ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಏನಿದೆ ನಮಗೊಂದು ಪರಂಪರೆ, ಅದನ್ನ ನಾವು ಕಾಪಾಡ್ಕೊಂಡು ಹೋಗೋದು ಇವತ್ತು ಬಹಳಷ್ಟು ಅಗತ್ಯ, ಅನಿವಾರ್ಯ ಇದೆ. ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇಷ್ಟು ಜನರ ಮುಂದೆ ನಾನು ಒಬ್ಬ ಸಣ್ಣವನಾಗಿ ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆ ಇದೆ. ಬಸವ ತತ್ವವನ್ನು ತಿಳ್ಕೊಂಡವನಾಗಿದ್ದೀನಿ. ಹಾಗಾಗಿ ಏನು ನೋವಿದೆ ಅಂತ ಆ ನೋವನ್ನು ತಮ್ಮ ಮುಂದೆ ತೋರ್ಕೊತಾ ಇದ್ದೀನಿ. ದಯವಿಟ್ಟು ನಾವುಗಳೆಲ್ಲ 60+, 70+ ಆಗಿವಿ. ಮುಂದಿನ ನಮ್ಮ ಪ್ರಶ್ನಾರ್ಥಕ್ಕೆ ಚಿಹ್ನೆ ಆಗಿರ್ತದೆ. ಮುಂಬರುವ ಪೀಳಿಗೆಗೆ, ನಮ್ಮ ಪರಂಪರೆಯಲ್ಲಿ ಬರುವ ಮಕ್ಕಳಿಗೆ, ನಾನು ಎಲ್ಲಾ ಶಾಲೆಗಳಿಗೆ ಹೋದಾಗ ಮಕ್ಕಳಿಗೆ ಫಸ್ಟ್ ನೀವು ತಂದೆ ತಾಯಿಗಳ ವಚನ ಸಾಹಿತ್ಯ ಕಲಿಸಿರಲಿಲ್ಲ, ನೀತಿ ನಿಯಂತ್ರ ಕಲಿಸ್ತಾ ಇರಲಿಲ್ಲ. ನೀವು 2 ಅಕ್ಷರ ಕಲ್ತ್ಕೊಂಡಿರಿ. ನಾನು ಮಾಸ್ಟರ್ಗಳಿಗೆ ಟ್ರೈನಿಂಗ್ ಕೊಡೋ, ನಾನು ಡೈಟ್ ಕಮಲಾಪುರದಲ್ಲಿ ಗುಲ್ಬರ್ಗದಲ್ಲಿ ಟ್ರೈನಿಂಗ್ ಮಾಡುವಾಗ ದಿನಕ್ಕೆ ಒಂದೊಂದು ಬ್ಯಾಚ್ ನಲ್ಲಿ 150 ಶಿಕ್ಷಕರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆ ಟ್ರೈನಿಂಗ್ ಕೊಡುವಾಗ ಶಿಕ್ಷಕರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೀವು 45 ನಿಮಿಷದ ನಿಮ್ಮ ತರಗತಿಯಲ್ಲಿ ಪಾಠ ಮಾಡುವಾಗ 10 ನಿಮಿಷ ಆದ್ರೂ ನೀವು ಸಂಸ್ಕೃತಿ ಬಗ್ಗೆ ಹೇಳ್ರಿ, ನಮ್ಮ ಪರಂಪರೆ ಬಗ್ಗೆ ಹೇಳ್ರಿ, ನಮ್ಮ ಸಂಸ್ಕಾರದ ಬಗ್ಗೆ ಹೇಳ್ರಿ ಅಂತ ನಾನು ಅವರಿಗೆ ಮನವಿ ಮಾಡ್ಕೊತಾ ಇದ್ದೆ. ಅವ್ರ ನಂತರ ದಿನಗಳಲ್ಲಿ ಇವತ್ತು ನಾನು ಬೀದರ್ DDK ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲಿ ವಿಸಿಟ್ ಮಾಡಿದಾಗ ಕೂಡ ಎಲ್ಲರಿಗೂ ಅದೇ ಹೇಳ್ತಾ ಇದ್ದೆ. ಅದಕ್ಕೆ ತಮ್ಮಲ್ಲಿ ಕೂಡ ನನ್ನ ಮನವಿ ಇಷ್ಟ ಇದೆ. ಇಂದು ಮುಂದೆ ಎಂದೆಂದಿಗೂ ಸಲ್ಲುವಂತ ವಚನ ಸಾಹಿತ್ಯ ಧರ್ಮ ವಿಶ್ವಧರ್ಮ ಬಸವ ಧರ್ಮ ಆಗಿದೆ. ಅಂತ ಬಸವ ಧರ್ಮದ ನಾವುಗಳು ವಾರಸುದಾರರಾಗಿದ್ದೀವಿ. ಅದಕ್ಕೆ ನಾವು ಅದನ್ನ ಪರಂಪರೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ದೇ ಆದಂತ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯವನ್ನ ನಾವು ಒಂದು ಕಾಯಕದಲ್ಲಿದ್ದೀವಿ. ಕಾಯಕವನ್ನು ಒಂದು ಮನಮುಟ್ಟು ಮಾಡೋಣ. ಮನಮುಟ್ಟು ಮಾಡಿ ನಮ್ದೇ ಆದಂತ ಅಪ್ಪ ಬಸವಣ್ಣ ಕಲಿಸಿದಂತ ಕಾಯಕ
ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಯಾವ ಒಬ್ಬ ವಿದ್ಯಾರ್ಥಿ ಅಭ್ಯರ್ಥಿ ತನ್ನ ಜೀವನ ತಾನೊಂದು ಕಾಯಕ ಮಾಡಿ ತನ್ನ ವ್ಯವಹಾರವನ್ನು ನಡೆಸಿ ತಾನು ಗಳಿಸಿದ್ದನ್ನು ಸ್ವಲ್ಪ ಉಳಿಸಿ ದಾಸೋಹ ಮಾಡಬೇಕು. ನನಗಿಂತ ಕೆಳಗಿದ್ದವರನ್ನು ನೋಡ್ಬೇಕು. ಇದು ನಮ್ಮ ಸಂಸ್ಕೃತಿ ಇದೆ. ಗುರು ಲಿಂಗ ಜಂಗಮ ಇವುಗಳೆಲ್ಲವೂ ನಮ್ಮ ಪರಂಪರೆಯಲ್ಲಿ ಇದ್ದಂಥದನ್ನೇ ಬಂದುದನ್ನೇ ನಾವು ಪಾಲಿಸಬೇಕಾಗಿದೆ. ಆದ್ರೆ ವೈಜ್ಞಾನಿಕವಾಗಿರ್ಬೇಕು, ಸತ್ಯವಾಗಿರ್ಬೇಕು. ಮೂಢನಂಬಿಕೆ ಕಂದಾಚಾರಗಳು ಹೋಗಲಾಡಿಸಿದ ಬುದ್ಧ ಬಸವಣ್ಣ ಎಲ್ಲರಿದ್ದಾರೆ. ಆದ್ರೆ ನಾವು ಬಸವಣ್ಣನ ಸಂತಾನವಾಗಿರೋದು. ಬಸವಣ್ಣನ ತತ್ವ ಏನಾಗಿದೆ? ಶುದ್ಧ 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 ಅಪ್ಪಟ ಅಪರಂಜಿ 24 ಕ್ಯಾರೆಟ್. ಹೆಂಗ್ರಿ 24 ಕ್ಯಾರೆಟ್ ಚಿನ್ನ ಡೈರೆಕ್ಟ್ ಬಳಸಕ್ಕಾಗಂಗಿಲ್ಲ. ಅದಕ್ಕೆ ಏನಾದ್ರೂ ಫೇಟ್ ಮಿಕ್ಸ್ ಮಾಡಿದ್ರೆ ಮಾತ್ರ ಅವು ಆಭರಣಗಳು ಮಾಡಕ್ ಸಾಧ್ಯ ಇದೆ. ಆದರೂ ಕೂಡ ಅದು ನಗಣ್ಯ ಅಂತ ತಿಳ್ಕೊಂಡು ನಾವೆಲ್ಲ ಬಹಳ ಮಂದಿ ನಮ್ಮ ಸರಿ ವಾದ ಮಾಡೋರು ಇದ್ದಾರೆ, ನಮ್ಮ ಸುತ್ತಮುತ್ತಲಿದ್ದರು. ಅದಕ್ಕೆ ಏನೇ ವಾದ ಮಾಡಿದ್ರು ಕೂಡ ನಾವು ತೀವ್ರರಾಗಿರೋಣ, ಬಸವತತ್ವ ನಿಷ್ಠರಾಗಿರೋಣ. ಭಾರತ ಭಕ್ತರು ಅಂತಂದ್ರೆ ಭಾರತ ದೇಶ ಜೈ ಬಸವೇಶ ಎನ್ನುತ್ತಾ ಒಬ್ಬ ಶರಣರಾದರೆ ಕೋಟಿ ವ್ಯಕ್ತಿಗಳಿಗೆ ಸಮಾನರಾಗಿ ಧೈರ್ಯದಿಂದ ಹೇಳುವಂತ ಒಂದು ಶಕ್ತಿ ನಮ್ಮ ತಂದುಕೊಳ್ಳೋಣ ಅಂತ ನಾವು ಕಾನ್ಸೆಪ್ಟ್ ಅನ್ನ ನಮ್ಮ ಮನದಲ್ಲಿ ಬಂದಾಗ ಮಾತ್ರ ನಾವು ಮುಂದೆ ಹೆಜ್ಜೆ ಇಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಕಳಕಳಿ ಮನವಿದೆ. ಯಾವಾಗಲೂ ನಾನು ಒಬ್ಬ ವಿಜ್ಞಾನ ಶಿಕ್ಷಕ. ನಾನು ಇಲ್ಲಿ ರಾಜಶೇಖರ್ ಅಂತ ಪಾಟೀಲ್ ನಮ್ಮ ಆತ್ಮೀಯ ಮಿತ್ರರಿದ್ದಾರೆ. ಒಂದು ಅಕಸ್ಮಾತ್ ಏನಪ್ಪಾ ವಿಜ್ಞಾನ ಬಗ್ಗೆ ಹೇಳ್ಬೇಡ, ಬಸವತತ್ವ ಬಗ್ಗೆ ಹೇಳು ಅಂತ ಹೇಳಿದ್ರು. ನಾನು ಬಸವತತ್ವ ವಿಜ್ಞಾನ ಎರಡು ಬೇಕು ನನಗೆ, ಮತ್ತು ಪರಿಸರದ ಬಗ್ಗೆ ಕಾಳಜಿ ಉಳ್ಳವರಾಗಿರ್ಬೇಕು. ತಾವುಗಳನ್ನು ದಯವಿಟ್ಟು ಇವತ್ತು ತಿನ್ನುವ ಒಂದು ಅಗಳಿಗೆ ಕೂಡ ನಾವು ಪ್ರಶ್ನೆ ಮಾಡಬೇಕು. ಇವತ್ತು ನಾನು ಬೇರೆ ಧರ್ಮದ ಬಗ್ಗೆ ಅವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಇಸ್ಲಾಂ ಧರ್ಮೀಯರಿಂದ ನನ್ನ ಜೊತೆ ಕೆಲಸ ಮಾಡುವ ಸುಮಾರು ಇಸ್ಲಾಮಿಯರು ಊಟ ಮಾಡುವ ಪದ್ಧತಿ ಎಷ್ಟು ಸುಂದರವಾಗಿ ತಾವು ತಾಟನ್ನು ಹಾಕೊಂಡು ಒಂದು ಅಗಳು ಕೂಡ ಹಾಳು ಮಾಡಂಗಿಲ್ಲ. ಅವರು ನೀವು ಕಲ್ಕೋಬೇಕು ಅವರಿಂದ. ನಮ್ಮ ತತ್ವ ಏನಿದೆ, ಬಸವ ತತ್ವ 900 ವರ್ಷಗಳ ಹಿಂದೆ ಅಪ್ಪ ಬಸವಣ್ಣ ಹಿಂದಿ ಒಂದು ಅನ್ನದಲ್ಲಿ ಒಂದಗಳು ದಾರದಲ್ಲಿ ಒಂದೆಳೆ ಇಂದು ನಾಳೆ ಎಂದು ಇಟ್ಟರೆ ಆಣೆ ನಿಮ್ಮ ಆಣೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಅನ್ನದ ಅಗಳು ಕೂಡ ಹಾಳು ಮಾಡಬಾರದು ಅಂತ ತತ್ವ ನಮ್ದಾಗಿದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಅದೇ ಕಲಿಸೋಣ. ಪರಿಸರದ ಸಂರಕ್ಷಣೆ ಮಾಡೋದು ಕಲಿಸೋಣ. ಮರಗಿಡಗಳನ್ನು ನಡೆಸೋದನ್ನ ಕಲಿಸೋಣ. ಪರಿಸರ ಕಾಳಜಿಯವರಾಗಿ ಮಾಡೋಣ. ಅದಕ್ಕೆ ನಾವು ಎಲ್ಲಿ ಹೋದಲ್ಲಿ ಪರಿಸರದ ಬಗ್ಗೆ ನಾವು ಪರಿಸರ ಧರ್ಮ ಇದ್ದೇವೆ. ನಾವು ಸಕಲ ಜೀವಾತ್ಮರಿಗೆ ಅಂತಂದ್ರೇನು, ಇಡೀ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ನಾವು ಕಾಳಜಿ ಉಳ್ಳುವಂತ ಧರ್ಮದವರು ನಾವಾಗಿರೋದ್ರಿಂದ ನಾವು ಪ್ರತಿಯೊಂದಕ್ಕೂ ನಾವು ಇಷ್ಟಪಟ್ಟು ಕಳಕಳಿ ಪಡುವಂತಹ ಒಂದು ಧರ್ಮದವರಾಗಿರೋದ್ರಿಂದ ನಾವುಗಳು ನಮ್ಮ ತತ್ವ ಆಚರಣೆಗಳನ್ನು ನಮ್ಮ ಅಡಿಯಲ್ಲಿ ನಾವು ಆಲಿಸಿ ಮೊದಲ ಇನ್ನೊಬ್ಬರಿಗೆ ಹೇಳಕ್ ಹೋಗೋಣ ಅಂತ ಕಾನ್ಸೆಪ್ಟು ತಾವುಗಳೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ನನ್ನ ಅಳಿಲಿದೆ ಅಥವಾ ನನ್ನ ಬಯಕೆ ಇದೆ. ಹಾಗಾಗಿ ಇಂದು ನನಗೆ ಏನು ಮಾತಾಡ್ಲಿಕ್ಕೆ ಗುರು ಬಸವಣ್ಣನ ಸೇವೆ ಮಾಡ್ಲಿಕ್ಕೆ, ಯಾಕೆ ನನಗೆ ಗೊತ್ತಿದ್ದನ್ನ ನಮ್ಮ ಪರಂಪರೆಯಲ್ಲಿ ಬಂದುದನ್ನ ನಾನು ಹೇಳಿನಿ. ಜೊತೆಗೆ ಇಂದಿನ ಸಮಾಜದಲ್ಲಿ ಎಲ್ಲಿ ಎಡುತ್ತಾ ಇದೀವಿ ಅಂತ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕೂಡ ಹೇಳಿನಿ. ಅದ್ರ ದಯವಿಟ್ಟು ನಮ್ಮ ಮಕ್ಕಳಿಗೆ ವಚನ ಸಾಹಿತ್ಯದ ಬಗ್ಗೆ ಜೀವ ಹಚ್ಚೋಣ. ಟಿವಿ ನೋಡೋದ್ರ ಜೊತೆ ಮೊಬೈಲ್ ಜೊತೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ಕಲಿಸೋಣ. ಆ ಒಂದು ಸಂಸ್ಕೃತಿ ವಚನ ಸಾಹಿತ್ಯ ಹಾಡೋದೇನು ಯಾವುದೇ ಹಾಡು ಹಾಡ್ಲಾಕತ್ತೀರಿ. ಎಷ್ಟು ಸುಂದರವಾಗಿ ಕ್ರಿಯಾಮೂರ್ತಿಗಳು ಚಂದ ಆಯ್ಕೆ ಮಾಡಿದ್ರೆ. ವೆರಿ ಗುಡ್. ಐ ಆಮ್ ಅಪ್ರಿಷಿಯೇಟಿಂಗ್ ಫಾರ್ ಅವರ ಕ್ರಿಯಾಮೂರ್ತಿ. ನಿಮ್ಮಲ್ಲಿ ಏನಿದ್ದಾರೆ ಬಹಳ ಸುಂದರವಾದ ವಚನಗಳನ್ನು ಹಾಡಿಸಿ ನಾವು ಒಂದು ಮನನವಾಗಿ ಧ್ಯಾನಸ್ಥರಾಗಿ ನಮ್ಮ ಇವತ್ತಿನ ಜಂಜಟದ ಜೀವನದಲ್ಲಿ ತೃಪ್ತ ಜೀವನ ಮಾಡ್ಲಿಕ್ಕೆ ಸಂಡೇ ಆದ್ರೂ ಎಲ್ಲರೂ ಒಂದ್ ಕಡೆ ಕೂತಿರ್ತಿರಲ್ಲ ಅಂತ ಬಹಳ ಖುಷಿಯಾಗಿದೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಸದಾ ನನಗೆ ತನು ಮನ ಧನ ಸಮಯ ಕೊಡ್ಲಿಕ್ಕೂ ನಾನು ಸಿದ್ಧ ಇದ್ದೀನಿ. ನಿಮ್ಮಲ್ಲಿ ಒಬ್ಬನನ್ನ ನಾನು ಮಾಡ್ಕೊಂಡು ಯಾವಾಗಲೂ ನನ್ನ ಕರೀರಿ ಅಂತೇಳಿ ಆಶಿಸಿ ನನ್ನ ಒಂದೆರಡು ಮಾತಾಡಕ್ಕೆ ಈ ಜಹರಬಾದ್ಗೆ ಕರೆಸಿ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲಾ ಶರಣ ತಂದೆ ತಾಯಿಗೆ ಸರ್ವಗಳನ್ನು ಮಾಡ್ತಾ ఇంతవరకు ఎంతో అనర్గళంగా ఎంతో చక్కగా అందరికీ అర్థమయ్యే రీతిలో బసవాది ప్రముఖుల తత్వాలను వారి వచన ద్వారా ఎంతో చక్కగా మనందరికీ వివరించిన ఈనాటి ఆత్మీయ శరణు బంధువులు శ్రీ గుండప్ప గారికి మనందరి తరఫున మరొకసారి ధన్యవాదాలు.